Hello guys, welcome to 8th class of Science and Technology. This is Chandan learning physics with you from Invice Academy. With the first question, the spectrum or spectrum of a perfectly black body is A. Line spectrum, B. Band spectrum, C. Continuous spectrum, D. None of these. See, firstly ನಮಗೆ ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಅಥವಾ ಸ್ಪೆಕ್ಟ್ರಮ್ ಏನು ಅಂತ ಗೊತ್ತಿರಬೇಕು. ಸ್ಪೆಕ್ಟ್ರಮ್ ಅಂದ್ರೆ ಏನು? ಸ್ಪೆಕ್ಟ್ರಮ್ ಅಂದ್ರೆ ಒಂದು ರೇಂಜ್. ಇಲ್ಲಿ ಏನಂದ್ರೆ ಒಂದು ರೇಂಜ್ ಆಫ್ ಲೈಟ್ಸ್ ಈ ತರ, ಓಕೆ, ವಿತ್ ಜಿ ಆರ್ ಇದೆಯಲ್ಲ, ಓಕೆ, ಒಂದು ರೇಂಜ್ ಆಫ್ ಲೈಟ್ಸ್ ಇದೆಯಲ್ಲ, ಇದನ್ನ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಬ್ಲ್ಯಾಕ್ ಬಾಡಿ ಅಂದ್ರೆ ಏನು? ಬ್ಲ್ಯಾಕ್ ಬಾಡಿ ಅಂದ್ರೆ ಇಟ್ ಇಸ್ ಎ ಬಾಡಿ ಅಂಡ್ ಐಡಿಯಲ್ ಇದು ಇಟ್ ಅಬ್ಸಾರ್ಬ್ಸ್ ಎವ್ರಿ ಸಿಂಗಲ್ ವೇವ್ ಲೆಂತ್ ಅಲ್ಲಿ. ಇದು ಯಾವುದು, ಓಕೆ, ಈ ಪರ್ಟಿಕ್ಯುಲರ್ ವೇವ್ ಲೆಂತ್ ನಾನು ಅಬ್ಸರ್ವ್ ಮಾಡ್ಕೋತೀನಿ, ಈ ಪರ್ಟಿಕ್ಯುಲರ್ ನಾನು ಮಾಡ್ಕೊಳ್ಳಲ್ಲ ಅಂತ ಏನಿಲ್ಲ. ಎಲ್ಲ ವೇವ್ ಲೆಂತ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂಡ್ ವೆನ್ ಸಮಥಿಂಗ್ ಅಬ್ಸರ್ಬ್ಸ್ ಎವ್ರಿ ಸಿಂಗಲ್ ಥಿಂಗ್ ಅಲ್ಲ, ಇಟ್ ಆಲ್ಸೋ ಎಮಿಟ್ಸ್ ಎವ್ರಿ ಸಿಂಗಲ್ ಥಿಂಗ್. ಯಾವಾಗ ಎಲ್ಲ ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡಿ ಎಮಿಟ್ ಮಾಡ್ತೀವಲ್ಲ, ದೇರ್ ವಿಲ್ ಬಿ ಕಂಟಿನ್ಯೂಸ್ ರೇಂಜ್. ದಟ್ ಈಸ್ ವೈ ದ ಆನ್ಸರ್ ವಿಲ್ ಬಿ ಕಂಟಿನ್ಯೂಸ್ ಸ್ಪೆಕ್ಟ್ರಮ್. ಇವಾಗ ಐಡಿಯಲ್ ಆಗಿ ನಾವು ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡ್ರೆ ಐಡಿಯಲ್ ಆಗಿ ಎಲ್ಲಾನು ಎಮಿಟ್ ಮಾಡ್ತೀವಿ. ಎಲ್ಲಾನು ಮಾಡಿದಾಗ ಅದು ಕಂಟಿನ್ಯೂಸ್ ಆಗಿ ಬರುತ್ತೆ. ಲೈನ್ ಯಾಕಲ್ಲ ಅಂದ್ರೆ, ಲೈನ್ ಅಂದ್ರೆ ಏನು? ಇಲ್ಲಿ ನೋಡಿ, ದೇರ್ ಇಸ್ ಲೈನ್ ಇದೆ, ಡಾಟ್ ಇದೆ, ಲೈನ್ ಇದೆ, ಸ್ಪೇಸ್ ಇದೆ, ಇದೆಯಲ್ಲ, ಅದು ಕೆಲವೊಂದಷ್ಟನ್ನ ಮಾತ್ರ ಅಬ್ಸರ್ವ್ ಮಾಡ್ಕೊಳುತ್ತೆ, ಒಂದನ್ನಷ್ಟನ್ನ ಅಬ್ಸರ್ವ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಕ್ಲೋರೋಫಿಲ್, ನಾವು ಓದಿರೋ ಹಾಗೆ ಕ್ಲೋರೋಫಿಲ್ ಎ ಸಿ ಏನಿದೆಯಲ್ಲ, ಅದು ಗ್ರೀನ್ ಬಿಟ್ಟಿನೆಲ್ಲಾನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅವು ಅದೇ ತರ ಅದಕ್ಕೆ ಏನ್ ಬೇಕಾಗುತ್ತೆ ಅದನ್ನ ಬಿಟ್ಟಿನೆಲ್ಲ ಎಮಿಟ್ ಮಾಡುತ್ತೆ. ಅವು ಲೈನ್ ಇರ್ತವೆ. ಅಂಡ್ ಬ್ಯಾಂಡ್ ಸ್ಪೆಕ್ಟ್ರಮ್ ಅಂದ್ರೆ ಏನು ಅಂದ್ರೆ, ಈ ಕ್ಲೋಸ್ ಗ್ರೂಪಿಂಗ್ ಆಫ್ ಲೈನ್ ಸ್ಪೆಕ್ಟ್ರಮ್ ಬ್ಯಾಂಡ್ ಸ್ಪೆಕ್ಟ್ರಮ್. ಇವಾಗ ಲೈನ್ಸ್ ನೇ ತುಂಬಾ ಕ್ಲೋಸ್ ಮಾಡಿ ಕಂಪ್ರೆಸ್ ಮಾಡಿದ್ರೆ ಅದು ಬ್ಯಾಂಡ್ ಸ್ಪೆಕ್ಟ್ರಮ್ ಆಗುತ್ತೆ. ಸೊ ನಮ್ಗೆ ಏನ್ ಗೊತ್ತಿರಬೇಕು, ಬ್ಲ್ಯಾಕ್ ಬಾಡಿ ಅಂದ್ರೆ ಎಲ್ಲಾನು ಅಬ್ಸರ್ವ್ ಮಾಡ್ಕೊಳುತ್ತೆ, ಎಲ್ಲಾನು ಎಮಿಟ್ ಮಾಡುತ್ತೆ, ಹೆನ್ಸ್ ಕಂಟಿನ್ಯೂಸ್. ಸೆಕೆಂಡ್, ಸ್ಟಾರ್ಸ್ ಟ್ವಿಂಕಲ್ ಬಿಕಾಸ್ A. The intensity of light emitted by them changes with time. Okay. B. The distance of the stars from the earth changes with time. Okay. C. The refractive index of the different layers of Earth's atmosphere changes continuously. Consequently, the position of the image of a star changes with time. Okay. D. The light from the stars is scattered by the dust particles and the air molecules in the Earth's atmosphere. ಆಪ್ಷನ್ಸ್ ಎಲ್ಲ ದೊಡ್ಡದಿದೆ, ಬಟ್ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ವಾಟ್ ಹ್ಯಾಪನ್ಸ್ ಅಂತ. ಸ್ಟಾರು, ಇಲ್ಲೊಂದು ಸ್ಟಾರ್ ಇದೆ ಅಂತ ಅಸ್ಯೂಮ್ ಮಾಡಿ, ಅದ ಇಲ್ಲಿದೆ ಅಲ್ಲ, ಇದು ಅರ್ಥ. ಇಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ರೇಂಜ್ ಆಫ್ ಅಟ್ಮಾಸ್ಫಿಯರ್ ಇರುತ್ತೆ. ಏನಾಗುತ್ತೆ, ಒಂದೊಂದು ಅಟ್ಮಾಸ್ಫಿಯರ್ ಒಂದೊಂದು ಲೇಯರ್ ಇರುತ್ತೆ. ಕೆಲವು ಕಡೆ ಥಿಕ್ನೆಸ್ ಆಗ್ಲಿ ಡೆನ್ಸಿಟಿ ಇರಲಿ ಜಾಸ್ತಿ ಇರ್ಬೋದು. ಅದು ಇದು ಇನ್ನೊಂದ್ರೆ ದೀಸ್ ಆರ್ ಟೆಂಪರೇಚರ್ ವೇರಿಯಂಟ್ಸ್ ಅಂತ. ಇವಾಗ ಒಂದು ಗ್ಯಾಸ್ ಏನ್ ಮಾಡುತ್ತೆ, ಟೆಂಪರೇಚರ್ ರೈಸ್ ಮಾಡ್ತಿದ್ದಂಗೆ ಅದು ಡೆನ್ಸಿಟಿ ಕಮ್ಮಿ ಆಗುತ್ತಲ್ಲ, ಆಬ್ವಿಯಸ್ಲಿ ಎಲ್ಲ ವೆನ್ ಯು ಗಿವ್ ಗ್ಯಾಸ್ ಅದು ಮಾಲಿಕ್ಯೂಲ್ಸ್ ಎನರ್ಜೈಸ್ ಆಗಿ ಜಾಸ್ತಿ ಫಾರ್ ಅಪಾರ್ಟ್ ಹೋಗುತ್ತೆ. ಅದೇ ತರ ಅಟ್ಮಾಸ್ಫಿಯರ್ ಅಲ್ಲಿ ಒಂದೊಂದು ಲೇಯರ್ ಅಲ್ಲಿ ಒಂದೊಂದ್ ತರ ಗ್ಯಾಸ್ ಇರುತ್ತೆ, ಒಂದೊಂದ್ ತರ ಟೆಂಪರೇಚರ್ ಇರುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ, ಸಣ್ಣ ಲೈಟ್ ಇರುತ್ತೆ, ಸನ್ ರೇಸ್ ಬರ್ತಿರ್ಬೇಕಾದ್ರೆ ಒಂದ್ ಟೆಂಪರೇಚರ್ ಇರುತ್ತೆ, ಸನ್ ರೇಸ್ ಬರ್ತಾ ಇಲ್ದಿರ್ಬೇಕಾದ್ರೆ ಇನ್ನೊಂದ್ ತರ ಟೆಂಪರೇಚರ್ ಇರುತ್ತೆ. ಆಗೇನಾಗುತ್ತೆ ಅಂದ್ರೆ ಈ ತರ ವೇರಿ ಆಗುತ್ತೆ ಗ್ಯಾಸಸ್, ಪೊಸಿಷನ್ ಆಗ್ಲಿ ಟೆಂಪರೇಚರ್ ಆಗ್ಲಿ. ಈ ತರ ವೇರಿ ಆದಾಗ ಏನಾಗುತ್ತೆ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೂಡ ವೇರಿ ಆಗುತ್ತೆ. ಈ ಕಂಟಿನ್ಯೂಸ್ ವೇರಿಯೇಷನ್ ಆಗ್ತಾ ಇರುತ್ತಲ್ಲ, ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟಾರ್ಸ್ ಇಂದ ಬರೋ ಲೈಟ್ ಒಂದೊಂದ್ಸತಿ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ, ಒಂದೊಂದ್ಸತಿ ಕಮ್ಮಿ ಆಗುತ್ತೆ. ಅಂಡ್ ಈ ವೇರಿಯೇಷನ್ಸ್ ಇಂದ ಏನಾಗುತ್ತೆ ಅಂದ್ರೆ ನಮ್ಗೆ ಟ್ವಿಂಕ್ಲಿಂಗ್ ತರ ಫಿನಾಮಿನಾ ಕಾಣಿಸುತ್ತೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿ. ಎ ಯಾಕಲ್ಲ ಅಂತ ನೋಡೋಣ. ದ ಇಂಟೆನ್ಸಿಟಿ ಆಫ್ ಲೈಟ್ ಎಮಿಟೆಡ್ ಬೈ ಟೈಮ್ ಚೇಂಜಸ್ ವಿತ್ ಟೈಮ್. ಹೌದು, ಬಟ್ ಇಟ್ ಇಸ್ ಪಾರ್ಶಿಯಲಿ ಅಕ್ಯುರೇಟ್ ಅಂತ. ಸಿ ಕ್ಯಾಪ್ಚರ್ಸ್ ಎವ್ರಿಥಿಂಗ್. The distance of the stars from the earth changes with time. ಹೌದು, ಚೇಂಜ್ ಆಗುತ್ತೆ, ನಾವು ರೊಟೇಟ್ ಮಾಡ್ತಿರ್ತೀವಲ್ಲ, ಬಟ್ ಅದರಿಂದ ಟ್ವಿಂಕ್ಲಿಂಗ್ ಆಗಲ್ಲ. ಡಿ. The light from the stars is scattered by the dust particles and air molecules in the earth atmosphere. ಹೌದು. ಯಾವಾಗ ಒಂದು ಪಾರ್ಟಿಕಲ್ ಅಬ್ಸರ್ವ್ ಮಾಡ್ಕೊಂಡು ಸ್ಕ್ಯಾಟರ್ ಮಾಡುತ್ತಲ್ಲ, ಸ್ಕ್ಯಾಟರ್ ಸೇಮ್ ಎಮಿಷನ್ ಬ್ಲ್ಯಾಕ್ ಬಾಡಿ ತರ ಆಗುತ್ತಲ್ಲ, ಆಗ ಏನಾಗುತ್ತೆ ಅಂದ್ರೆ ಇಂಟೆನ್ಸಿಟಿ ಮೇಲೆ ಕಮ್ಮಿ ಆಗ್ಬೋದು, ಬಟ್ ಟ್ವಿಂಕ್ಲಿಂಗ್ ಆಗಲ್ಲ. ಇದಿರ್ಬೋದು ಫುಲ್ ಡಲ್ ಆಗ್ಬಿಡ್ಬೋದು, ಯಾಕಂದ್ರೆ ಅಷ್ಟು ಅಬ್ಸರ್ವ್ ಮಾಡ್ಕೊಂಡು ಅಷ್ಟು ಎಮಿಟ್ ಮಾಡಕ್ ಆಗಲ್ವಲ್ಲ. ಸೊ ಆದ್ರಿಂದ ಡಿ is not the answer. Moving to the next question,
Rainbow is due to A. Absorption of sunlight in minute water droplets, diffusion of sunlight through water droplets, C. Ionization of water deposits, D. Refraction and reflection of sunlight by water droplets. See, rainbow ಯಾಕಾಗುತ್ತೆ ಅಂದ್ರೆ ಫಸ್ಟ್ಲಿ ಸನ್ ರೇಸ್ ಇಲ್ಲಿ ಬರುತ್ತಲ್ಲ, ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ, ಒಳಗೆ ಇದನ್ನ ಡಿಸ್ಪರ್ಷನ್ ಅಂತಾರೆ. ಏನಾಗುತ್ತೆ ಅಂದ್ರೆ ವಾಟರ್ ಅಲ್ಲಿ ಒಂದೊಂದರ ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ಲ. ಸೊ ಇವಾಗ ಡಿಫ್ರೆಂಟ್ ಕಲರ್ಗೆ ಒಂದೊಂದರ ಏನಾಗುತ್ತೆ, ಡಿಫ್ರೆಂಟ್ ಸ್ಪೀಡ್ ಇರುತ್ತೆ. ಈ ವೈಲೆಟ್ ಲೈಟ್ಗೆ ಬೇರೆ ಲೈಟ್ ಇರುತ್ತೆ, ಸ್ಪೀಡ್ ಇರುತ್ತೆ, ರೆಡ್ ಲೈಟ್ಗೆ ಬೇರೆ ಸ್ಪೀಡ್ ಇರುತ್ತೆ. ಆದ್ರಿಂದ ಏನಾಗುತ್ತೆ, ಕೆಲವೊಂದು ಫಾಸ್ಟ್ ಆಗಿ ಹೋಗುತ್ತೆ, ಕೆಲವೊಂದು ಸ್ಲೋ ಹೋಗುತ್ತೆ. ಆಗ ಇದರ ಸ್ಪೆಕ್ಟ್ರಮ್ ಬರುತ್ತೆ. ವಾಪಸ್ ಏನಾಗುತ್ತೆ, ಇಲ್ಲೊಂದಷ್ಟು ರಿಫ್ಲೆಕ್ಷನ್ ಹೋಗುತ್ತೆ, ಈ ಕಡೆಯಿಂದ ಹೊರಗೆ ಬರುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ಈ ಫಿನಾಮಿನನ್ ಇಂದ ಏನಾಗುತ್ತೆ ಅಂದ್ರೆ ರೈನ್ಬೋ ಬರುತ್ತೆ. ಈಗ ಎ ಏನಂತ ಹೇಳ್ತಾರೆ, ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಇನ್ ಮೈನ್ಯೂಟ್ ವಾಟರ್ ಡ್ರಾಪ್ಲೆಟ್ಸ್. ಬಿ ಡಿಫ್ಯೂಷನ್ ಆಫ್ ಸನ್ಲೈಟ್ ಥ್ರೂ ವಾಟರ್ ಡ್ರಾಪ್ಲೆಟ್ಸ್. ಸಿ ಡಿಫ್ಯೂಷನ್ ಅಲ್ಲ, ಇದು ಡಿಸ್ಪರ್ಷನ್. ಸೊ ಬಿ ಇಸ್ ರಾಂಗ್. ಡಿಫ್ಯೂಷನ್ ಅಂದ್ರೆ ಏನು, ನಾರ್ಮಲ್ ಒಂದ್ ಕಡೆ ಇನ್ನೊಂದ್ ಕಡೆ ಹೋದ್ರೆ ಡಿಫ್ಯೂಷನ್ ಅಂತಾರೆ. ಅಯನೈಸೇಷನ್ ಆಫ್ ವಾಟರ್ ಡಿಪಾಸಿಟ್ಸ್, ಅಯನೈಸೇಷನ್ ಏನು ಆಗಲ್ಲ, ಏನು ಅಯನ್ಸ್ ಏನು ಚೇಂಜ್ ಆಗಲ್ಲ. ಡಿ ರಿಫ್ರಾಕ್ಷನ್ ಅಂಡ್ ರಿಫ್ಲೆಕ್ಷನ್ ಆಫ್ ಸನ್ಲೈಟ್ ಬೈ ವಾಟರ್ ಡ್ರಾಪ್ಲೆಟ್ಸ್. ಹೌದು, ಫಸ್ಟ್ ರಿಫ್ರಾಕ್ಷನ್ ಆಗುತ್ತೆ ಅಂಡ್ ಇಂಟರ್ನಲ್ ರಿಫ್ಲೆಕ್ಷನ್ ಇರುತ್ತೆ ಅಂಡ್ ಡಿಸ್ಪರ್ಷನ್ ಆಗುತ್ತೆ. ದ ಆನ್ಸರ್ ಇಸ್ ಡಿ. Going to the next question, ozone depletion increases in the atmosphere. The following, okay, alpha radiations, beta radiations, X-rays, UV radiation. So ಇದು ನಾವು ಬಹಳ ಕಡೆ ಓದಿರ್ತೀವಿ. ಇಟ್ ಇಸ್ ವೆರಿ, ಓಝೋನ್ ಇಲ್ಲ ಅಂದ್ರೆ UV ರೇಸ್ ಬರುತ್ತೆ, UV ರೇಸ್ ಇಂದ ನಮಗೆ ಕ್ಯಾನ್ಸರ್ ಬರುತ್ತೆ ಅಂತ ನಾವು ಓದಿರ್ತೀವಿ. ಸೊ ಡೈರೆಕ್ಟ್ ಕ್ವಶನ್. Fifth, recently ISRO has successfully launched a satellite called IRNSS-1E from Satish Dhawan Space Center. ಓಕೆ, ಶ್ರೀಹರಿಕೋಟ ಇಲ್ಲಿಂದ ಲಾಂಚ್ ಮಾಡಿದ್ದಾರೆ. IRNSS ಸ್ಟ್ಯಾಂಡ್ಸ್ ಫಾರ್ ಎ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್, ಬಿ ಇಂಡಿಯನ್ ರೀಜನಲ್ ನ್ಯೂ ಸ್ಯಾಟಲೈಟ್ ಸಿಸ್ಟಮ್. ಓಕೆ, ಎಲ್ಲ ಇನ್ನೇನು ಚೇಂಜ್ ಮಾಡಿದ್ದಾನೆ. ಓಕೆ, ಇಂಡಿಯನ್ ರಿಮೋಟ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್, ಇಲ್ಲಿ ರಿಮೋಟ್ ಇದೆ. ಡಿ ಇಂಟರ್ನ್ಯಾಷನಲ್ ರಿಮೋಟ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಇಲ್ಲಿ ನಮ್ಗೆ ಗೊತ್ತಿರ್ಬೇಕಿದು, ಗೊತ್ತಿಲ್ಲದ್ರು ತರಿಸಿ ನಾವೇನ್ ಮಾಡ್ತೀವಿ, we were relied on GPS actually, but GPS ಏನಾದ್ರೆ it is not always secure. GPS is controlled by USA. If relations between India and US don't go well ಅಲ್ಲ, we cannot trust them to always give support GPS. ಸೊ ನಾವೇ ಒಂದು ರೀಜನಲ್ ಸ್ಯಾಟಲೈಟ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ ರೀಜನಲ್ ಇಸ್ ಮೋರ್, ಸೊ C&D is eliminated. And ನೀವಲ್ಲ ಇದು, why do we use satellite or GPS to navigate ಅಲ್ವಾ? Hence and A. ಇದು ಏನು ಅಂದ್ರೆ, ಇಂಡಿಯಾ 1500 ಮೀಟರ್ ಕವರೇಜ್ ಇದೆಯಲ್ಲ, ಇಷ್ಟನ್ನ IRNSS ನೋಡ್ಕೊಳ್ಳುತ್ತೆ. ಅಂಡ್ ನೆಕ್ಸ್ಟ್ ಏನಂದ್ರೆ, ನಾವು whenever we read about satellite ಅಲ್ಲ, it is imperative that we learn something about orbits as well. ಜನರಲಿ ಎರಡು ತರ ಆರ್ಬಿಟ್ಸ್ ಇರುತ್ತೆ. ಒಂದು ಜಿಯೋ ಸ್ಟೇಷನರಿ, ಇದೇನು ಅಂದ್ರೆ ಜಿಯೋ ಸ್ಟೇಷನರಿ ಅಂದ್ರೆ, ಜಿಯೋ ಅಂದ್ರೆ ಏನು, ಅರ್ತ್. ಸ್ಟೇಷನರಿ ಅಂದ್ರೆ ಒಂದೇ ಕಡೆ ಸ್ಟಿಲ್ ಆಗಿರೋದಲ್ಲ. ಸೊ ಅರ್ತ್ ಇಂದ ಯಾವಾಗ ನೋಡಿದ್ರು ಇದೊಂದು ಅರ್ತ್ ಅನ್ಕೊಳ್ಳಿ, ಈ ಸ್ಯಾಟಲೈಟ್ ಇಲ್ಲೇ ಇರುತ್ತೆ. ಅರ್ತ್ ಮೂವ್ ಆಗ್ತಾ ಇದ್ದಂಗೆ, ಲೇಟೆಸ್ಟ್ ಆ ಪರ್ಟಿಕ್ಯುಲರ್ ಸ್ಯಾಟಲೈಟ್ ಇಸ್ ಇನ್ ಆನ್ ಬೆಂಗಳೂರಲ್ಲೇ ಇರುತ್ತೆ ಅಂದ್ರೆ 24 hours ಆ ಸ್ಯಾಟಲೈಟ್ ಬೆಂಗಳೂರು ಮೇಲೆ ಇರುತ್ತೆ. ಸೊ ಅಂದ್ರೆ ಅರ್ತ್ ಸ್ಪೀಡ್ ಅಲ್ಲೇ ರೊಟೇಟ್ ಆಗುತ್ತೆ, ಅರ್ತ್ ಜೊತೆನೆ ಮೂವ್ ಆಗುತ್ತೆ. ಇದನ್ನ ಏನ್ ಮಾಡ್ತಾರೆ ನಾವು, ಕಮ್ಯುನಿಕೇಶನ್ ಆಗಲಿ, ಮೊಬೈಲ್ ನೆಟ್ವರ್ಕ್ ಆಗಲಿ, ಟಿವಿಗಾಗ್ಲಿ, ಎಲ್ಲ ಮೊಬೈಲ್ ನೆಟ್ವರ್ಕ್ ಅಂತ ಹಾಕ್ತೀನಿ, ಇವಕ್ಕೆಲ್ಲ ಯೂಸ್ ಮಾಡ್ತೀವಿ. ಸೆಕೆಂಡ್ ಟೈಪ್ ಬಂದ್ಬಿಟ್ಟು 2 ಮೇಜರ್ ಪಾಯಿಂಟ್ಸ್ ಹೇಳ್ತಾರೆ. ಇನ್ನೊಂದು ಜಿಯೋ ಸಿಂಕ್ರೋನಸ್ ಅಂತ. ಜಿಯೋ ಅಂದ್ರೆ ಅಗೇನ್ ಅರ್ಥ, ಸಿಂಕ್ರೋನಸ್ ಅಂದ್ರೆ ಸಿಂಕ್ರೋನೈಸೇಷನ್ ಅಲ್ಲ, ಅದು ಜೊತೆಗೆ ಅಂದ್ರೆ ಜೊತೆ ಅಂತಲ್ಲ, ಯಾವಾಗ್ಲೂ ಮ್ಯಾಚ್ ಆಗ್ಬೇಕು ಅಂತ. ಸೊ ಇದೇನಾಗುತ್ತೆ ಅಂದ್ರೆ, ಇವಾಗ ಲೇಟೆಸ್ಟ್ ಇವತ್ತು 12 o'clock ಮಾರ್ನಿಂಗ್ ಬೆಂಗಳೂರು ಮೇಲೆ ಇದ್ರೆ, ಅಗೇನ್ ಇದು ಇನ್ನೊಂದ್ಸತಿ ನಾಳೆ ಬೆಳಿಗ್ಗೆ 12 o'clock ಕೂಡ ಅಲ್ಲೇ ಇರುತ್ತೆ. ಅರ್ಥಿಂಗ್ ಇತ್ತು ಅಂದ್ರೆ ಸ್ಯಾಟಲೈಟ್ ಈಗ ಮೂವ್ ಆಗ್ತಾ ಇರುತ್ತೆ, ಈಗ ಮೂವ್ ಆಗ್ತಾ ಇರುತ್ತೆ. ಸೊ ಇದು ಜಿಯೋ ಸಿಂಕ್ರೋನಸ್. ಇದು ಜನರಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಮ್ಯಾಪಿಂಗ್ ಆಗಲಿ, ಅದು ಎಲ್ಲ ಕಂಪ್ಲೀಟ್ ಮೂವ್ ಆದಾಗಲ್ವಾ ಮ್ಯಾಪ್ ಮಾಡೋಕ್ಕಾಗೋದು. ಅಂದ್ರೆ ವೆದರ್ ಸ್ಯಾಟಲೈಟ್ ಆಗಲಿ, ಅರ್ತ್ ರಿಸೋರ್ಸಸ್ ಬಗ್ಗೆ ಆಗಲಿ, ಎಲ್ಲೆಲ್ಲಿದೆ ಇದ್ರ ಬಗ್ಗೆ ಮಾಡೋಕ್ಕೋಸ್ಕರ ನಾವು ಜಿಯೋ ಸಿಂಕ್ರೋನಸ್ ಯೂಸ್ ಮಾಡ್ತೀವಿ. ಇದರಲ್ಲಿ ಪೋಲಾರ್ ಆರ್ಬಿಟ್ಸ್ ಅಂತ ಒಂದು ಸ್ಪೆಷಲ್ ಕೇಸ್ ಇದೆ. ಅದೇನ್ ಮಾಡುತ್ತೆ, ಅರ್ತ್ ಪೋಲ್ನ ಎನ್ಸರ್ಕಲ್ ಮಾಡ್ತೀವಿ ಈ ತರ. ಅಂಡ್ ಅಗೇನ್ ಯೂಸ್ ಫಾರ್ ಮ್ಯಾಪಿಂಗ್, ಪೋಲಾರ್ ರೀಜನ್ ಏನ್ ರಿಸೋರ್ಸಸ್ ಇದೆ ಅದು ಇದ್ರ ಮೇಲೆ ಯೋಚನೆ ಮಾಡ್ತೀವಿ. ಜಿಯೋ ಸ್ಟೇಷನರಿ ಅಂದ್ರೆ ಒಂದೇ ಕಡೆ ಇರುತ್ತೆ ಅರ್ತ್ ಪೊಸಿಷನ್ ರೆಸ್ಪೆಕ್ಟಿವ್. ಬಟ್ ಜಿಯೋ ಸಿಂಕ್ರೋನಸ್ ಅಂದ್ರೆ ಅದೇ ಟೈಮ್ಗೆ ಡೈಲಿ
ಆ ಸ್ಯಾಟಲೈಟ್ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ಒನ್ ಈಸ್ ಜಿಯೋ ಸ್ಟೇಷನರಿ ಇಸ್ ಫಾರ್ ಕಮ್ಯುನಿಕೇಶನ್, ದ ಅದರ್ ಫಾರ್ ರಿಸೋರ್ಸ್ ಮ್ಯಾಪಿಂಗ್ ಆಗಲಿ, ವೆದರ್ ಮ್ಯಾಪಿಂಗ್ ಆಗಲಿ, ಆ ಥರ. ದ ನೆಕ್ಸ್ಟ್ ಕ್ವಶನ್, ನಾಯ್ಸ್ ಈಸ್ ಮೆಜರ್ಡ್ ಇನ್ ದ ಎ ಹರ್ಟ್ಸ್, ಬಿ ಡೆಸಿಬಲ್, ಸಿ ಫ್ರೀಕ್ವೆನ್ಸಿ, ಡಿ ನನ್ ಆಫ್ ದಿ ಅಬೋವ್. ಓಕೆ, ಅಟ್ಲೀಸ್ಟ್ ಪ್ರಾಪರ್ ಹೋಗಿದ್ರೆ ಗೊತ್ತಾಗ. ಫ್ರೀಕ್ವೆನ್ಸಿ ಯೂನಿಟ್ ಬಂದ್ಬಿಟ್ಟು ಹರ್ಟ್ಸು, ಸೊ ಸಿ ಅಂತೂ ಹೋಯ್ತು. ಎ ಮತ್ತೆ ಬಿ ಇದೆ. ಹರ್ಟ್ಸ್ ಇಂದ ಮಾಡ್ತೀವ, ಡೆಸಿಬಲ್ ಇಂದ ಮಾಡ್ತೀವ? ಸಿ ನಾಯ್ಸ್ ಬಂದ್ಬಿಟ್ಟು ಏನ್ ಗೊತ್ತಾ, ಇಟ್ ಕ್ವಾಂಟಿಫೈ ದ ಇಂಟೆನ್ಸಿಟಿ ಆಫ್ ದ ಸೌಂಡ್. ಅಂದ್ರೆ ನಾಯ್ಸ್ ಒಂದು ಇಂಟೆನ್ಸಿಟಿ ಅಲ್ಲ. ಈ ಫ್ರೀಕ್ವೆನ್ಸಿನೇ ಜಾಸ್ತಿ ಆದ್ರೆ ಜೋರಾಗಿ ಕಿರ್ಚಿದ್ರೆ, ಇಂಟೆನ್ಸ್ ಆಗಿ ಕಿರ್ಚಿದ್ರೆ ನಾಯ್ಸ್ ಅಂತೀವಿ ನಾವು ಅದನ್ನ. ಸೊ ಇಂಟೆನ್ಸಿಟಿನ ಯಾವತ್ತು ಡೆಸಿಬಲ್ ಮೆಜರ್ ಮಾಡಿಸುತ್ತೆ, ಈ ಫ್ರೀಕ್ವೆನ್ಸಿ ಆಫ್ ದ ವೇವ್ ಇದೆಯಲ್ಲ ಅದನ್ನ ಹರ್ಟ್ಸ್ ಮೆಜರ್ ಮಾಡುತ್ತೆ. ಸೊ ಇದನ್ನು ಗೊತ್ತಿರಲಿ. ಸಿ ನಾರ್ಮಲ್ ಕನ್ವರ್ಸೇಷನ್ ಇದೆಯಲ್ಲ, ವಾಟ್ ಈಸ್ ಅಂದ್ರೆ, ಒಂದ್ ನಿಮಿಷ, ನಾರ್ಮಲ್ ಕನ್ವರ್ಸೇಷನ್ ಡೆಸಿಬಲ್ಸ್ ಬಂದ್ಬಿಟ್ಟು 60 ಡೆಸಿಬಲ್ಸ್ ಇರುತ್ತೆ, ಗೊತ್ತಿರಬೇಕು. ಅಂಡ್ ಇಫ್ ಸಮಥಿಂಗ್ ಕ್ರಾಸಸ್ ಓವರ್ 85 ಡೆಸಿಬಲ್ಸ್ ಅಲ್ಲ, ಇನ್ ಲಾಂಗ್ ಟರ್ಮ್ ಇಟ್ ವಿಲ್ ಕಾಸ್ ಡ್ಯಾಮೇಜ್ ಟು ಅವರ್ ಇಯರ್ಸ್. ಸೊ ಯಾವಾಗಲೂ ನಾಯ್ಸ್ ಲೆವೆಲ್ ಕಾಸಸ್ ಡ್ಯಾಮೇಜ್ ಅಂತ ಆಗ್ತೀನಿ, ಬಿಲೋ 85 ಡೆಸಿಬಲ್ಸ್ ಇರಬೇಕು. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ಟುವರ್ಡ್ಸ್ ವಿಚ್ ಡೈರೆಕ್ಷನ್ ಇಸ್ ಅ ರೈನ್ಬೋ ನಾರ್ಮಲಿ ಸೀನ್ ಇನ್ ದ ಆಫ್ಟರ್ನೂನ್? ಸಿ ಏನಂದ್ರೆ ರೈನ್ಬೋ ಯಾಕಾಗುತ್ತೆ ಹೇಳಿ? ಫಸ್ಟ್ ರಿಫ್ರಾಕ್ಷನ್, ಡಿಸ್ಪರ್ಷನ್ ಅಂಡ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಅಗೇನ್. ಸೊ ಜನರಲಿ ರೈನ್ಬೋ ಯಾವಾಗಲೂ ಏನಿರುತ್ತೆ ಅಂದ್ರೆ, ಸೂರ್ಯ ಎಲ್ಲಿರ್ತಾನೆ ಅದ್ರ ಆಪೋಸಿಟ್ ಸೈಡ್ ಇರ್ತಾನೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಇವಾಗ ಸೂರ್ಯ ನಾರ್ತ್ ಅಲ್ಲಿ ಇರ್ತಾನೆ ಅನ್ಕೊಳ್ಳಿ, ಸನ್. ರೈನ್ಬೋ ಸೌತ್ ಅಲ್ಲಿ ಇರುತ್ತೆ, ಆಪೋಸಿಟ್ ಅಲ್ಲೇ ಬರೋದು. ಇದು ಮ್ಯಾಪ್ ಕರ್ಲಿ, ಬಯಾಟ್ ಮಾಡಿದ್ರೆ ಪರವಾಗಿಲ್ಲ, ದಟ್ ಈಸ್ ಹೌ ಇಟ್ ಈಸ್. ಸೊ ಆಫ್ಟರ್ನೂನ್ ಮಧ್ಯಾಹ್ನ ಏನು, ಸೂರ್ಯ ಎಲ್ಲಿರ್ತಾನೆ? ವೆಸ್ಟ್ ಅಲ್ಲಿ ಇರ್ತಾನೆ ಜನರಲಿ ಅಲ್ವಾ? ಸೊ ಅದಕ್ಕೆ ರೈನ್ಬೋ ಯಾವಾಗಲೂ ಈಸ್ಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಸೋಲಾರ್ ಎನರ್ಜಿ ಇಸ್ ದ ಎ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಆನ್ ಅರ್ತ್, ಬಿ ಸೆಕೆಂಡರಿ ಸೋರ್ಸ್ ಆಫ್ ಎನರ್ಜಿ ಆನ್ ದ ಅರ್ತ್, ಇಟ್ ಈಸ್ ನಾಟ್ ದ ಸೋರ್ಸ್ ಆಫ್ ಎನರ್ಜಿ, ಡಿ ಟರ್ಷರಿ ಸೋರ್ಸ್ ಆಫ್ ಎನರ್ಜಿ ಆನ್ ಅರ್ತ್. ಸಿ ನಮ್ಗೆ ಇನ್ಫ್ಯಾಕ್ಟ್ ಇಲ್ಲಿ ಆಕ್ಸಿಜನ್ ಕ್ರಿಯೇಷನ್ ಆಗಿರೋದು ಅಥವಾ ಇಲ್ಲಿ ಹ್ಯಾಬಿಟಬಲ್ ಟೆಂಪರೇಚರ್ ಇರೋದು ಪ್ರತಿಯೊಂದಕ್ಕೂ ಸನ್ನೆ ಕಾರಣ. ಸೊ ಎಲ್ರಿಗೂ ಗೊತ್ತಿರಬೇಕು, ಸೋಲಾರ್ ಎನರ್ಜಿ ದ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅನ್ನೋದು. ಯಾಕೆ ಹೇಳ್ತೀನಿ? ಸಿ ಸೂರ್ಯ ಇರೋದಕ್ಕೆ ಫೋಟೋಸಿಂಥಸಿಸ್ ಆಗುತ್ತೆ, ಫೋಟೋಸಿಂಥಸಿಸ್ ಇಂದ ಆಕ್ಸಿಜನ್ ಬರುತ್ತೆ, ಆಕ್ಸಿಜನ್ ನಾವು ಬ್ರೀತ್ ಮಾಡ್ತೀವಿ. ಓಕೆ, ಅಂದ್ರೆ ಸೂರ್ಯ ಸನ್ರೈಸ್ ಇಂದ ಹೀಟ್ ಆಗುತ್ತೆ, ಹೀಟ್ ಆಗೋದ್ರಿಂದ ಆಪರೇಷನ್ ಆಗುತ್ತೆ, ಮಳೆ ಆಗುತ್ತೆ. ಹೀಟಿಂದ ಲೋ ಪ್ರೆಷರ್ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಗಾಳಿ ಹೋಗುತ್ತೆ, ವಿಂಡ್ ಬರುತ್ತೆ. ಪ್ರತಿ ಒಂದು ಕೂಡ, ಗಾಳಿ ಬೀಸ್ತಾ ಇದ್ರೆ ಮನುಷ್ಯ ಎಲ್ಲಿ ಬದುಕ್ತಾನೆ? ಆಕ್ಸಿಜನ್ ಇಲ್ಲಾಂದ್ರೆ ಮನುಷ್ಯ ಎಲ್ಲಿ ಬದುಕ್ತಾನೆ? ನೀರ್ ಇಲ್ಲಾಂದ್ರೆ ಮನುಷ್ಯ ಎಲ್ಲಿ ಬದುಕಕ್ಕಾಗುತ್ತೆ? ಪ್ರತಿಯೊಂದಕ್ಕೂ ಸೋರ್ಸ್ ಬಂದ್ಬಿಟ್ಟು ಸೋಲಾರ್ ಎನರ್ಜಿನೇ, ಗೊತ್ತಿರಬೇಕು. Meals are cooked faster in a pressure cooker because A. Under high pressure the temperature rises, B. Hot water inside, C. Steam cannot escape, D. Elaborated lid. So pressure cooker ಅಲ್ಲಿ ಯಾಕೆ ಹಾಕ್ತೀವಿ? See firstly ಅಂದ್ರೆ do you know why water is used in the cooker? ಯಾಕೆ ನೀರೇ ಯೂಸ್ ಮಾಡ್ಬೇಕು ನಾವು? ಬೇರೆ ಯಾಕೆ ಯೂಸ್ ಮಾಡೋಕ್ಕಾಗಲ್ಲ? ಅಂಡ್ ಸ್ಟೀಮೇ ಯಾಕೆ ಮಾಡಬೇಕು? ಅವೆಲ್ಲ ಗೊತ್ತಿರಬೇಕು. ಸಿ ಏನು ಅಂದ್ರೆ ದೀಸ್ ಆರ್ ವೆರಿ ಬೇಸಿಕ್ ಥಿಂಗ್ಸ್, ಬಟ್ ನೋ ಬಡಿ ರಿಯಲಿ ನೋಸ್ ವೈ ಇಟ್ ಈಸ್ ಬೀಯಿಂಗ್ ಯೂಸ್ ಅಂತ. ಸಿ ಏನಾಗುತ್ತೆ ಅಂದ್ರೆ, ನಾವು ನೀರಲ್ಲಿ ಬೇಯಿಸ್ತೀವಿ ಅಂದ್ರೆ, ಲೆಟಸ್ ಈ ತರ ನೀರಲ್ಲಿ ಬೇಯಿಸ್ತೀವಲ್ಲ, ನೀರಲ್ಲಿ ಬೇಯಿಸ್ಬಿಟ್ಟಾಗ ಇರೋ ಬರೋ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ನೀರಲ್ಲೇ ಉಳ್ಕೊಂಡ್ಬಿಡುತ್ತೆ. ನಾವು ಮ್ಯಾಗಿ ತರ ಚೆಲ್ಲಿದಾಗ, ಮ್ಯಾಗಿ ಯೂಸ್ ಮಾಡಿ ಸೂಪ್ನ ಚೆಲ್ತೀವಲ್ಲ, ಆ ತರ ಮಾಡಿದಾಗ ನ್ಯೂಟ್ರಿಯೆಂಟ್ಸ್ ಆಗಲಿ ಮಿನರಲ್ಸ್ ಆಗಲಿ ಎಲ್ಲ ಹೊರಗೋಗ್ಬಿಡುತ್ತೆ. ಸೊ ಏನ್ ಮಾಡ್ತೀವಿ? ರಾದರ್ ವಿ ಶುಡ್ ಕುಕ್ ಥ್ರೂ ಸ್ಟೀಮ್. ಸ್ಟೀಮ್ ಏನ್ ಮಾಡುತ್ತೆ? ಸ್ಟೀಮ್ ಅಂದ್ರೆ ಏನು? ವೇಪರೈಸ್ಡ್ ಫಾರ್ಮ್ ಆಫ್ ವಾಟರ್. ವೇಪರೈಸ್ಡ್ ಫಾರ್ಮ್ ಆಫ್ ವಾಟರ್ ಏನ್ ಮಾಡುತ್ತೆ? ಎಲ್ಲ ಕಡೆ ಪಿಯರ್ಸ್ ಆಗುತ್ತೆ, ಎಲ್ಲ ಕಡೆ ಪಿಯರ್ಸ್ ಆಗಿ ಯೂನಿಫಾರ್ಮ್ ಆಗಿ ಕುಕ್ ಆಗುತ್ತೆ. ಎಕ್ಸ್ಕ್ಯೂಸ್ ಮಿ, ಯೂನಿಫಾರ್ಮ್ ಆಗಿ ಕುಕ್ ಆಗುತ್ತೆ ಅಂಡ್ ಎಲ್ಲಾ ಪಾರ್ಟ್ಗೂ ರೀಚ್ ಆಗುತ್ತಲ್ಲ. ಸೊ ಹಾಗಾಗಿ ಅಂಡ್ ಎಲ್ಲಾ ಪಾರ್ಟ್ ರೀಚ್ ಆಗಿ ಎಲ್ಲಾ ಕಡೆ ಒಂದ್ ಸ್ವಲ್ಪ ಮಾಯಿಶ್ಚರ್ ಉಳ್ಕೊಳ್ಳುತ್ತೆ.
ಆವಾಗ ಏನಾಗುತ್ತೆ, ಟೆಂಡರ್ ಫಾರ್ಮ್ ಇರುತ್ತೆ. ಅನ್ನ ಗೊತ್ತಲ್ವಾ, ಅಕ್ಕಿ ಗಟ್ಟಿ ಇರುತ್ತೆ. ನೀರೆಲ್ಲ ಹೋದಾಗ ಅನ್ನ ಆದಾಗ ಇಟ್ ವಿಲ್ ಬಿ ಟೆಂಡರ್. ಅಂಡ್ ಸೇಮ್ ಅಪ್ಲೈಸ್ ವೆನ್ ವಿ ಆರ್ ಕುಕಿಂಗ್ ನಾನ್ ವೆಜ್ ಆಸ್ ವೆಲ್. ಸೊ ಬಟ್ ಇಲ್ಲಿ ಪ್ರೆಷರ್ ಕುಕ್ಕರ್ ಬಗ್ಗೆ ಬರೋಣ. ಪ್ರೆಷರ್ ಕುಕ್ಕರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಪ್ರೆಷರ್ ಬಿಲ್ಡಪ್ ಆಗಿರುತ್ತೆ. ಬಿಲ್ಡಪ್ ಆದಾಗ ಇಲ್ಲಿ ನೀರು ಇರುತ್ತಲ್ಲ, ಇದ್ರ ಮೇಲೆ ತುಂಬಾ ಜಾಸ್ತಿ ಪ್ರೆಷರ್ ಇರುತ್ತೆ. ಇವಾಗ ಕೆಳಗಿಂದ ನೀವು ಹೀಟ್ ಕೊಡ್ತಾ ಇದ್ದೀರಾ, ಏನಾಗುತ್ತೆ ಅಂದ್ರೆ ಈ ನೀರು ಇದೆಯಲ್ಲ, ಲೆಟ್ ಸೇ H2O ಲಿಕ್ವಿಡ್, ಈ ಎನರ್ಜಿ ತಗೊಂಡು H2O ಗ್ಯಾಸ್ ಸ್ಟೀಮ್ ಆಗೋಕೆ ಟ್ರೈ ಮಾಡ್ತಾ ಇರುತ್ತೆ. ಬಟ್ ಮೇಲ್ಗಡೆಯಿಂದ ಪ್ರೆಷರ್ ಬರ್ತಾ ಇರುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು ಅಂದ್ರೆ, ದ ಟೆಂಪರೇಚರ್ ಅಟ್ ವಿಚ್ H2O ಲಿಕ್ವಿಡ್ ಫಾರ್ಮ್ಸ್ H2O ಗ್ಯಾಸ್. ಅಂದ್ರೆ ವಾಟರ್ ಇಂದ ವಾಟರ್ ವೇಪರ್ ಆಗುತ್ತಲ್ಲ, ದಟ್ ಈಸ್ ವಾಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇಸ್. ಇದು ಜನರಲಿ 100 ಡಿಗ್ರಿ ಸೆಲ್ಸಿಯಸ್. ನಾವೇನ್ ಮಾಡ್ತೀವಿ, ಇದನ್ನ ಇನ್ನೂ ಜಾಸ್ತಿ ಪ್ರೆಷರ್ ಹಾಕಿದಾಗ ಈ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ಹಿಂಗಿರೋದನ್ನ ಒಂದು ನಿಮಿಷ ನಾನು ಬೆಟರ್ ರೆಪ್ರೆಸೆಂಟ್ ಮಾಡ್ತೀನಿ. ಹಿಂಗಿರುತ್ತೆ ಅನ್ಕೊಳ್ಳಿ. ಇದು ಇಂಟರ್ ಮಾಲಿಕ್ಯುಲರ್ ಬಾಂಡ್. ಒಂದು ಎಷ್ಟೋ ಮಾಲಿಕ್ಯೂಲ್ ಇಂದ ಇನ್ನೊಂದು ಎಷ್ಟೋ ಮಾಲಿಕ್ಯೂಲ್ ಹಿಂಗಿರುತ್ತಲ್ಲ. ಈಗ ಏನಾಗುತ್ತೆ ಅಂದ್ರೆ, ನಾವು ಹೀಟ್ ಪ್ರೊಡ್ಯೂಸ್ ಮಾಡಿದಾಗ ಈ ಬಾಂಡ್ ಬ್ರೇಕ್ ಆಗಿ ಸಪರೇಟ್ ಹಿಂಗೆ ಯೂಸ್ ದ ರೆಡ್ ಏನಾಗಿ ಹಿಂಗೆ ಸಪರೇಟ್ ಆಗುತ್ತೆ. ಇದು H2O ಲಿಕ್ವಿಡ್, ಇದು H2O ಗ್ಯಾಸ್. ಯಾವುದು ಇದು H2O ಲಿಕ್ವಿಡ್. ಬಟ್ ಏನಾಗುತ್ತೆ, ಮೇಲಿಂದ ಪ್ರೆಷರ್ ಇರ್ಬೇಕಾದ್ರೆ ಈ ತರ ಇದು ಈಸಿಯಾಗಿ ಆಗಲ್ಲ. ಸೊ ಏನಾಗುತ್ತೆ ಅಂದ್ರೆ, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇದೆಯಲ್ಲ, 100 ಡಿಗ್ರಿ ಸೆಲ್ಸಿಯಸ್ ಇಂದ 120 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. 120 ಡಿಗ್ರಿ ಸೆಲ್ಸಿಯಸ್ ಆದಾಗ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ತಗೊಳುತ್ತೆ. ಅಂಡ್ ಟೆಂಪರೇಚರ್ ಜಾಸ್ತಿ ತಗೊಂಡಷ್ಟು ಊಟ ಈಸಿಯಾಗಿ ಫಾಸ್ಟ್ ಆಗಿ ಬಾಯ್ಲ್ ಆಗುತ್ತೆ. ಇವಾಗ 100 ಡಿಗ್ರಿ ವಾಟರ್ ಕುದಿಸೋಕ್ಕೂ 120 ಡಿಗ್ರಿ ವಾಟರ್ ಕುದಿಸೋಕ್ಕೂ ಬಹಳ ಅಂತರ ಇರುತ್ತೆ. ಸೊ ಏನಾಗುತ್ತೆ, ಫುಡ್ ಫಾಸ್ಟ್ ಆಗಿ ಕುಕ್ ಆಗುತ್ತೆ. ಗೊತ್ತಾಯ್ತಲ್ಲ? ಈಗ ಬರೋಣ. A, under high pressure the temperature rises. B, hot water inside. C, steam cannot escape. D, elaborate it. ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆದಾಗ ಟೆಂಪರೇಚರ್ ಹೀಟ್ ಜಾಸ್ತಿ ಬೇಕಾಗುತ್ತೆ, ಟೆಂಪರೇಚರ್ ಜಾಸ್ತಿ ಬೇಕಾಗುತ್ತೆ, ಅಂಡ್ ಫುಡ್ ಇಸ್ ಕುಕ್ ಫಾಸ್ಟರ್. ಆನ್ಸರ್ ಇಸ್ A. Excuse me. Hello again. The next question. The oil patches on roads that occur due to leakage from vehicles appear to display many colors. ಅಂದ್ರೆ ರೋಡ್ ಅಲ್ಲಿ ಆಯಿಲ್ ಎಲ್ಲ ಲೀಕ್ ಆಗಿರುತ್ತೆ, ಅದು ಈ ತರ ಕಲರ್ ಆಗಿರುತ್ತೆ. This is due to phenomenon of it is a semi PYQ. ಹೇಗೆ ಅಂದ್ರೆ ಸೆಮಿ PYQ ಅಲ್ಲ, PYQ ನೇ ಹೇಳ್ತೀನಿ ಹೇಗೆ ಅಂತ ಬರ್ದಿರ್ತೀನಿ ಅಲ್ಲಿ. A, interference. B, reflection. C, refraction. D, polarization. ಒಂದೇ ನಿಮಿಷ. ಆಯಿಲು ಲೀಕ್ ಆಗಿರುತ್ತೆ ಇಲ್ಲಿ. ಒಂದಷ್ಟು ಫಸ್ಟ್ ರಿಫ್ರಾಕ್ಟ್ ಆಗುತ್ತೆ, ಮೇಲಿಂದನೇ ಒಂದಷ್ಟು ರಿಫ್ಲೆಕ್ಟ್ ಆಗುತ್ತೆ, ಒಂದು ಒಳಗೆ ಪಿಯರ್ಸ್ ಆಗುತ್ತೆ, ಇನ್ನೊಂದು ತಿರ್ಗಾ ಒಳಗಿಂದ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಈ ತರದಾಗ ಏನಾಗುತ್ತೆ, ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಆಗುತ್ತೆ. ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಏನಾಗುತ್ತೆ, ಥಿನ್ ಫಿಲಿಮ್ ಇಂಟರ್ಫಿಯರೆನ್ಸ್ ಅಂತ ಮಾಡ್ತೀವಿ. ಎಲ್ಲಿ ಓದಿದ್ದೀವಿ, ಕೆಮಿಸ್ಟ್ರಿ ಕ್ಲಾಸಲ್ಲಿ ಓದಿದ್ದೀವಿ. ಸೇಮ್ ಕಾನ್ಸೆಪ್ಟ್ ಹಿಂಗೆ ಇರುತ್ತೆ. ಎಲ್ಲೇ ಸ್ಪೆಕ್ಟ್ರಮ್ ಈ ತರ ಆಗುತ್ತಲ್ಲ, ಆಗ ಇಂಟರ್ಫಿಯರೆನ್ಸ್ ಆಗಿರುತ್ತೆ. ಹೆನ್ಸ್ ಎ. ರಿಫ್ಲೆಕ್ಷನ್ ಅಂದ್ರೆ ಗೊತ್ತು, ವಾಪಸ್ ಅಂದ್ರೆ ಬಂದಿದ್ದು ವಾಪಸ್ ಹೋಗೋದು. ರಿಫ್ರಾಕ್ಷನ್ ಅಂದ್ರೆ ಲೆನ್ಸ್ ತರ ಮೂಲಕ ಹೋಗೋದು. ಪೋಲರೈಸೇಷನ್ ಅಂದ್ರೆ ಏನು, ಒಂದು ಲೈಟ್ ಇರುತ್ತೆ ಅನ್ಕೊಳ್ಳಿ, ಎಲ್ಲಾ ಡೈರೆಕ್ಷನ್ ವೇವ್ಸ್ ಬಿಡ್ತಿರುತ್ತೆ, ಅಂದ್ರೆ ಲೈಟ್ ವೇವ್ಸ್ ಇರುತ್ತಲ್ಲ, ಹಿಂಗ್ ಬಿಡ್ತಿರುತ್ತೆ. ಪೋಲರೈಸೇಷನ್ ಏನ್ ಮಾಡಿದಾಗ ಹಿಂಗ್ ಪಾಸ್ ಆದ್ರೆ ಬರೀ ಒಂದು ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಈ ತರ ಮಾಡಿದಾಗ ಈ ಮಿಕ್ಕಿದ ಇಂಟೆನ್ಸಿಟಿ ಇದೆಯಲ್ಲ, ಯಾವುದು ಇವು ಎಲ್ಲ ಹೋಗಿ ಬರೀ ಇದೊಂದು ಮಾತ್ರ ಬರುತ್ತೆ. ಹಿಂಗಾದಾಗ ಏನಾಗುತ್ತೆ, ಇಂಟೆನ್ಸಿಟಿ ಆಫ್ ದ ಲೈಟ್ ಕಮ್ಮಿ ಆಗುತ್ತೆ. ಇಂಟೆನ್ಸಿಟಿ ಆಫ್ ದ ಲೈಟ್ ಕಮ್ಮಿ ಆದಾಗ ಏನಾಗುತ್ತೆ, ಇದನ್ನ ನಾವು ಕೂಲಿಂಗ್ ಗ್ಲಾಸ್ ಅಲ್ಲಿ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಕೂಲಿಂಗ್ ಗ್ಲಾಸ್ ಅಲ್ಲಿ ಎಲ್ಲಾ ತರ ಸನ್ಲೈಟ್ ಇರೋದನ್ನ ನಾವು ಕಮ್ಮಿ ಮಾಡಿ ಒಂದು ಕೂಲ್ ಆಗಿ ಇಡ್ತೀವಲ್ಲ, ದಿಸ್ ಇಸ್ ಹೌ ವಿ ಡೂ ಇಟ್. ಸೊ ಯಾವಾಗ ಕೂಲಿಂಗ್ ಗ್ಲಾಸ್ ಅಲ್ಲಿ ನಾವೇನ್ ಯೂಸ್ ಮಾಡ್ತೀವಿ, ಪೋಲರೈಸೇಷನ್ ಯೂಸ್ ಮಾಡ್ತೀವಿ. ಎಲ್ಲೇ ಸ್ಪೆಕ್ಟ್ರಮ್ ಈ ತರ ಲೈನ್ಸ್ ಬರುತ್ತೆ ಅನ್ಕೊಳ್ಳಿ, ಸೋಪ್ ಬಬಲ್ ಆಗಲಿ ಇಲ್ಲಿರ್ಬೋದು, ಇಟ್ ಈಸ್ ಡ್ಯೂ ಟು ಥಿನ್ ಫಿಲ್ಮ್ ಇಂಟರ್ಫಿಯರೆನ್ಸ್. The next question, the spherical nature of water and oil drop suggests that the sphere has the property shown as one option. So ನೇನ್ ಕೇಳಿದಾನೆ, ಈ ವಾಟರ್ ಡ್ರಾಪ್ ಇರ್ಬೋದು,
ಅಂದರೆ ಆಯಿಲ್ ಡ್ರಾಪ್ ಯಾಕೆ ಸ್ಫೆರಿಕಲ್ ಆಗಿ ಇರುತ್ತೆ ಅಂತ. ಆಪ್ಷನ್ ಎ ಸ್ಮಾಲೆಸ್ಟ್ ಸರ್ಫೇಸ್ ಏರಿಯಾ ಫಾರ್ ಅ ಗಿವನ್ ವಾಲ್ಯೂಮ್, ಬಿ ಲಾರ್ಜೆಸ್ಟ್ ಸರ್ಫೇಸ್ ಏರಿಯಾ ಫಾರ್ ಎ ಗಿವನ್ ವಾಲ್ಯೂಮ್, ಸಿ ಸರ್ಫೇಸ್ ಏರಿಯಾ ಇಸ್ ಇಂಡಿಪೆಂಡೆಂಟ್ ಆಫ್ ವಾಲ್ಯೂಮ್, ಡಿ ನನ್ ಆಫ್ ದಿ ಅಬೋವ್. ಸೊ ಇಲ್ಲಿ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಏನು ಅಂದರೆ ಈಗ ಲೆಟಸ್ ಒಂದು ಆಟಮ್ಸ್ ಬರೀತೀನಿ. ಹಿಂಗೆ ಇದು ಒಳಗಿಂದ ಇದೆ ಅನ್ಕೋಣ, ಇಂಟರ್ಮಾಲಿಕ್ಯುಲರ್ ಬಾಂಡ್, ಇದು ಇಂಟರ್ಮಾಲಿಕ್ಯುಲರ್ ಬಾಂಡ್. ಸಿ ಏನು, ಇದು ಔಟರ್ ಮೋಸ್ಟ್ ಇರುತ್ತೆ, ಇದು ಸರ್ಫೇಸ್ ಅಲ್ಲಿ ಇರೋದು. ಇವು ಸ್ಫೇರಿಕಲ್ ಜನ ಒಳಗಿರೋದು. ಇದಕ್ಕೇನು ಅಂದ್ರೆ ಇಲ್ಲೊಂದು ಈ ಕಡೆಯಿಂದ ಒಂದು ಪ್ರೆಷರ್ ಇದೆ, ಈ ಕಡೆಯಿಂದ ಒಂದು ಪ್ರೆಷರ್ ಇದೆ, ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಬಟ್ ಔಟರ್ ಮೋಸ್ಟ್ ಇರುತ್ತಲ್ಲ, ಸರ್ಫೇಸ್ ಅಲ್ಲಿ ಇರುತ್ತಲ್ಲ, ಇವಕ್ಕೆ ಬರೀ ಒಂದು ಸೈಡ್ ಅಷ್ಟೇ ಫೋರ್ಸ್ಫುಲ್ ಆಗ್ತಿರುತ್ತೆ, ಈ ಸೈಡ್ ಖಾಲಿ ಇರುತ್ತೆ. ಈ ಸೈಡ್ ಖಾಲಿ ಇದ್ದಾಗ ಸರ್ಫೇಸ್ ಟೆನ್ಷನ್ ಅಂತ ಡೆವಲಪ್ ಆಗುತ್ತೆ. ಏನಂದ್ರೆ ಈ ಒಂದು ವಾಟರ್ ಡ್ರಾಪ್ ಇದೆಯಲ್ಲ, ಅದ್ರದ್ದು ಆ ಬಾಂಡ್ ಇದೆಯಲ್ಲ, ಬಾಂಡ್ ಹಾಗೆ ಉಳಿಸ್ಕೋಬೇಕು ಅಂದ್ಬಿಟ್ಟು ಒಂದಷ್ಟು ಎನರ್ಜಿ ಯೂಸ್ ಮಾಡ್ತೀವಿ, ಅದನ್ನ ಸರ್ಫೇಸ್ ಎನರ್ಜಿ ಅಂತ ಅಂತೀವಿ. ಇನ್ನೊಂದ್ಸತಿ ಹೇಳ್ತೀನಿ. ಏನಾಗುತ್ತೆ ಅಂದ್ರೆ ಕಲೆಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಲೆಟಸ್ ಸೇ ವಾಟರ್ ಡ್ರಾಪ್ಲೆಟ್ಸ್ ಇರ್ಬೇಕಾದ್ರೆ ಒಳಗೆ ಡ್ರಾಪ್ಸ್ ಒಳಗೆ ಇರೋ ವಾಟರ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಅಂದ್ರೆ ಎಲ್ಲ ಕಡೆಯಿಂದನೂ ಅದಕ್ಕೆ ಇಂಟರ್ಮಾಲಿಕ್ಯುಲರ್ ಬಾಂಡ್ ಇರುತ್ತೆ, ಮುಂದೆಯಿಂದ ಕೆಳಗೆ ಮೇಲೆ ಸೈಡು ಎಲ್ಲ. ಬಟ್ ಸರ್ಫೇಸ್ ಅಲ್ಲಿ ಇರುತ್ತಲ್ಲ, ಸರ್ಫೇಸ್ ಅಲ್ಲಿರೋ ಮಾಲಿಕ್ಯೂಲ್ಸ್ಗೆ ಬರೀ ಒಳಗಡೆಯಿಂದ ಮಾತ್ರ ಬಾಂಡ್ ಇರುತ್ತೆ, ಹೊರಗಡೆ ಓಪನ್ ಇರ್ತವೆ ಇಂಟರ್ಮಾಲಿಕ್ಯೂಲ್ಸ್ ಅಂದ್ರೆ ಈ ಮಾಲಿಕ್ಯೂಲ್ಸ್ ಹೊರಗಡೆ ಇರುತ್ತೆ. ಹಂಗಿದ್ದಾಗ ಅವು ಬಟ್ ಈ ಸ್ಟ್ರಕ್ಚರಲ್ ಇಂಟಿಗ್ರಿಟಿನ ಕಾಪಾಡ್ಕೋಬೇಕು. ಹಂಗೆ ಬಿಟ್ಬಿಟ್ರೆ ಅಂದ್ರೆ ಡಿಸೋಸಿಯೇಟ್ ಆಗ್ಬಿಡುತ್ತಲ್ಲ. ಸೊ ಅದಕ್ಕೋಸ್ಕರ ಸರ್ಫೇಸ್ ಎನರ್ಜಿ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಈ ಸರ್ಫೇಸ್ ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ ಈ ಸ್ಟ್ರಕ್ಚರ್ದು ಇಂಟಿಗ್ರಿಟಿ ಉಳಿಸ್ಕೊಳ್ಳೋಕೋಸ್ಕರ ಆ ಎನರ್ಜಿ ಯೂಸ್ ಆಗುತ್ತೆ. ಅಂಡ್ ಗಿವನ್ ಇದೆಯಲ್ಲ ನೇಚರಲ್ಲಿ ಏನು, ಎಷ್ಟು ಎನರ್ಜಿ ಕಮ್ಮಿ ಬೇಕಾಗುತ್ತೆ ಅಷ್ಟು ಜಾಸ್ತಿ ಸರ್ವೈವ್ ಆಗುತ್ತೆ ಬದುಕಕ್ಕೆ. ಸೇಮ್ ಅದೇ ತರ ಅಲ್ವಾ, ನಮ್ ಖರ್ಚು ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಜಾಸ್ತಿ ದಿನ ನಾವು ಆರಾಮಾಗಿ ಇರ್ತೀವಿ. ನಾವು ಖರ್ಚು ಜೋರಾಗಿ ಮಾಡಿದ್ರೆ 2-3 ದಿನನೂ ಇರಲ್ಲ. ಆ ತರ ಸೇಮ್ ಕಾನ್ಸೆಪ್ಟ್ ಹ್ಯಾಪನ್ಸ್ ಹಿಯರ್. ಸೊ ಸ್ಫಿಯರ್ ಒಂದು ಯುನೀಕ್ ಪ್ರಾಪರ್ಟಿ ಏನು ಅಂದ್ರೆ ಗಿವನ್ ಅ ಸರ್ಫೇಸ್ ಅಲ್ಲ ವಾಲ್ಯೂಮ್, ಇಟ್ ಹ್ಯಾಸ್ ದ ಲೀಸ್ಟ್ ಸರ್ಫೇಸ್ ಏರಿಯಾ. ಲೀಸ್ಟ್ ಸರ್ಫೇಸ್ ಏರಿಯಾ ಅಂದ್ರೆ ಸರ್ಫೇಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಸರ್ಫೇಸ್ ಎನರ್ಜಿ ಜಾಸ್ತಿ ಬೇಕಾಗಿರುತ್ತೆ. ಸ್ಫಿಯರ್ ಅಲ್ಲಿ ಸರ್ಫೇಸ್ ಏರಿಯಾ ಕಮ್ಮಿ, ಅದಕ್ಕೆ ಸರ್ಫೇಸ್ ಎನರ್ಜಿ ಕೂಡ ಕಮ್ಮಿ ಬೇಕಾಗುತ್ತೆ. ಹೆನ್ಸ್ ಪ್ರತಿಯೊಂದು ಡ್ರಾಪ್ಲೆಟ್ ಸ್ಫಿಯರಿಕಲ್ ಫಾರ್ಮೇ ತಗೊಳುತ್ತೆ. ಬಟ್ ಅಂಡರ್ ಗ್ರಾವಿಟಿ ಬಂದಾಗ ಸ್ಫಿಯರ್ ಇರೋದು ಹಿಂಗಾಗುತ್ತೆ. ಅದೇ ನೋಡಿ, ಸರ್ಫೇಸ್ ಟೆನ್ಷನ್ ಪುಲ್ ಆಗ್ತಾ ಇರುತ್ತೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. The next question, the first 4 planets nearest from the sun are known as terrestrial planets, Jovian planets, gaseous planets, gas giants planet. See, sun ಇದನ್ನ, ಸನ್ಗೆ ಯಾವುದು ನಿಯರೆಸ್ಟ್? ಮರ್ಕ್ಯೂರಿ, ಮರ್ಕ್ಯೂರಿ ಆದ್ಮೇಲೆ ವೀನಸ್, ವೀನಸ್ ಆದ್ಮೇಲೆ ಅರ್ಥ, ಮಾಸ್. ಇವೆಲ್ಲ ಏನ್ ಗೊತ್ತಾ, ಸೊ ಇವ್ 4 ಕೂಡ ಸಾಲಿಡ್ ಫಾರ್ಮ್ ಅಲ್ಲಿ ಇದೆ. ಇನ್ನು ಮಿಕ್ಕಿದೆಯಲ್ಲ, ಯಾವುದು ಜುಪಿಟರ್ ಇರ್ಬೋದು, ಯುರೇನಸ್ ಇರ್ಬೋದು, ನೆಪ್ಟ್ಯೂನ್ ಇರ್ಬೋದು, ಸ್ಯಾಟರ್ನ್ ಇರ್ಬೋದು. ಆರ್ಡರ್ ಚೇಂಜ್ ಮಾಡಿದ್ರೆ ಜುಪಿಟರ್, ಸ್ಯಾಟರ್ನ್, ಯುರೇನಸ್ ಅಂಡ್ ನೆಪ್ಟ್ಯೂನ್ ಇವು ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇದೆ. ಸೊ ಟೆರ್ರಾ ಅಂದ್ರೆ ಗ್ರೀಕ್ ಅಲ್ಲಿ ಅಂದ್ರೆ ಅರ್ತ್ ಅಂತ. ಸೊ ಇವಕ್ಕಷ್ಟೇ ಸಾಲಿಡ್ ಸರ್ಫೇಸ್ ಇರೋದ್ರಿಂದ ಇವು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತಾರೆ. ಈ ಮಿಕ್ಕಿದನ್ನ ಜೋವಿಯನ್ ಪ್ಲಾನೆಟ್ಸ್ ಅಂತಾರೆ. ಇನ್ನು ಗ್ಯಾಸ್ ಜೈಂಟ್ಸ್, ಗ್ಯಾಸಿಯಸ್ ಪ್ಲಾನೆಟ್ಸ್ ಎಲ್ಲ ಇದಕ್ಕೆ ಹೆಸರು. The next question, consider the following statements. The average lifespan of a CFL is much longer than that of LED lamp. Okay. A CFL is less energy efficient as compared to an LED lamp. Which of the statements is correct? Select the code for correct answer from the options given below. See, ಯಾವತ್ತೇ ಈ ತರ ಕ್ವಶನ್ ಬಂದಾಗ ವೆರಿ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರೆಡಿ, ಸಿ ಈ 13 AB ಓದೋಕ್ಕಿಂತ ಮೊದಲು ಇದು ಓದ್ಕೊಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ. ಸಿ ನೀವು ಇಲ್ಲಿ ಓದ್ಕೊ ಬಂದು ಇಲ್ಲಿ ಕರೆಕ್ಟ್ ಅಂತ ಓದಿದ್ರು ತಿರ್ಗಾ ವಾಪಸ್ ಹೋಗಿ ಚೆಕ್ ಮಾಡಬೇಕು. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರೀಡ್ ದಿಸ್ ಫಸ್ಟ್ ಅಂಡ್ ದೆನ್ ಮೂವ್ ದೇರ್. ಅಂಡ್ ಎಲ್ಲಿ ಕರೆಕ್ಟ್ ಇನ್ಕರೆಕ್ಟ್ ಅಂತ ಇರುತ್ತಲ್ಲ ಅಲ್ಲಿ ಬಹುಶಃ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ. ಕರೆಕ್ಟ್ ನ ಇನ್ಕರೆಕ್ಟ್ ಅಂದ್ರೆ ಇನ್ಕರೆಕ್ಟ್ ಅಂತ ಕೊಟ್ಟಿರೋದನ್ನ ಕರೆಕ್ಟ್ ಅಂತ ತಗೊಂಡು ಆನ್ಸರ್ ಮಾಡಿ ಬಂದಿರ್ತಾರೆ. ಎಕ್ಸಾಮ್ ಹಾಲ್ ಹೊರಗೆ ಬಂದಾದ್ಮೇಲೆ ಗೊತ್ತಾಗುತ್ತೆ, ಓಕೆ ಐ ಮೇಡಮ್ ಮಿಸ್ಟೇಕ್ ಅಂತ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕ್ವಶನ್ ಪೇಪರ್ ನೀವು ಓದ್ತಿರ್ಬೇಕಾದ್ರೆ ಕ್ವಶನ್ ಸಿಗ್ತಾ ಫಸ್ಟ್ ಇದು ಓದಿ
ಹೋದ ತಕ್ಷಣ ಕರೆಕ್ಟಾ ಇನ್ಕರೆಕ್ಟಾ ಅಂಡರ್ಲೈನ್ ಮಾಡಿ. ದೆನ್ ಮೂವ್ ಟು ಎ. ಈಗ ಹೋಗೋಣ. ದ ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ಅ CFL ಇಸ್ ಮಚ್ ಲಾಂಗರ್ ದನ್ ದಟ್ ಆಫ್ LED ಲ್ಯಾಂಪ್. ಗೊತ್ತಿದ್ರೆ ಸರಿ, ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬೇಡಿ. ಐ ಟೆಲ್ ಯು ಹೌ ಟು ಅಪ್ರೋಚ್. A CFL is less energy efficient as compared to LED lamp. See, ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ CFL ಇದೆಯಲ್ಲ, ಅದು ಬಂದ್ಬಿಟ್ಟು 8 to 15K hours. 8K to 15K hours. 8,000 15,000. ಅದೇ LED 25K to 50K hours. ಗೊತ್ತಾಯ್ತಲ್ಲ ಇದೆ. ಸೊ ಆಬ್ವಿಯಸ್ಲಿ ಇದು ರಾಂಗ್. ಸೊ ಎ ಹೋಯ್ತು, ಬಿ ಹೋಯ್ತು. CFL is less energy efficient. Yes. LED is more energy efficient. So answer is B only. See, generally ಏನಾಗುತ್ತೆ, ಕೆಲವೊಂದು ಟೆಕ್ನಾಲಜಿ ಇವೆಲ್ಲ ಗೊತ್ತಿದ್ರೆ ಸರಿ, ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಸಿ ವೆನ್ಎವರ್ ದೇ ಟಾಕ್ ಅಲ್ಲ ಅಬೌಟ್ ಟೂ ಟೆಕ್ನಾಲಜೀಸ್ ಕಂಪೇರ್ ಮಾಡಿ, ದ ಲೇಟೆಸ್ಟ್ ಟೆಕ್ ಇರುತ್ತಲ್ಲ, latest tech will generally be more efficient, more durable, and it can also mean more expensive as well. New technology alva, expensive kuda irutte, but efficient agli, durability irli, ಮತ್ತೆ ಬೆಟರ್ ಫಂಕ್ಷನಿಂಗ್ ಇಲ್ಲಿ, ಫಂಕ್ಷನಬಿಲಿಟಿ ಅಂತ ಬಂದು ಮಾತಾಡಕ್ ಬಂದಾಗ ನ್ಯೂ ಇನ್ವೆನ್ಷನ್ಸ್ ಹಳೆ ಇನ್ವೆನ್ಷನ್ಗಿಂತ ಬೆಟರ್ ಇರುತ್ತೆ. ಅದು ಅಂದ್ರೆ ಅವ್ರು ಬೆಟರ್ ಇರಲ್ಲ ಅನ್ಬಿಟ್ಟಕ್ಕೋಸ್ಕರ, ನೆಸೆಸಿಟಿನ ಫೈಟ್ ಮಾಡೋಕ್ಕೋಸ್ಕರನೇ ಹೊಸ ಟೆಕ್ನಾಲಜಿ ಕೂಡ ಬಂದಿರುತ್ತೆ. ಅದು ಯಾವಾಗ ಹೆಂಗಿರ್ಲಿ ಕಂಪೇರ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 8 out of 10 questions you will get right. Next question, put the sound in ascending order of traveling speed for the following media. ಸೊ ಏರ್, ವಾಟರ್ ಅಂಡ್ ಐರನ್ ಅಲ್ಲ, ಈ ಮೂರಲ್ಲಿ ಯಾವ ಅಸೆಂಡಿಂಗ್ ಆರ್ಡರ್ ಕೊಡಿ, ವಿಚ್ ಅಂದ್ರೆ ಸೌಂಡ್ ಯಾವ್ದ್ರಲ್ಲಿ ಫಾಸ್ಟ್ ಆಗಿ ಹೋಗುತ್ತೆ, ಯಾವ್ದು ಸ್ಲೋ ಆಗಿ ಹೋಗುತ್ತೆ ಅಂತ ಅವ್ನು ಕೇಳಿದಾನೆ. ಸಿ ನಮಗೆ ಫಸ್ಟ್ಲಿ ಏನು ಅಂತ ಗೊತ್ತಿರಬೇಕು. ಸೌಂಡ್ ವೇವ್ ಬಂದ್ಬಿಟ್ಟು ಲಾಂಗಿಟ್ಯೂಡ್ನಲ್ ವೇವ್. ಲಾಂಗಿಟ್ಯೂಡ್ನಲ್ ವೇವ್ ಅಂದ್ರೆ ಏನು ಅಂದ್ರೆ, ನೋಡಿ ಈ ಕ್ರಸ್ಟ್ ಟ್ರಫ್ ಇದೆಯಲ್ಲ, ಈ ತರ ಇರುತ್ತೆ. ಹೆಂಗೆ ಅಂದ್ರೆ ಸೌಂಡ್ ಹಿಂಗ್ ಹೋಗುತ್ತಲ್ಲ, ಹಿಂಗ್ ಹೋಗುತ್ತೆ ಅನ್ಕೊಳ್ಳಿ, ಅದು ಸೀದಾ ಹಿಂಗ್ ಹೋಗಲ್ಲ. ಒಂದ್ ಕಡೆ ಕಂಪ್ರೆಷನ್ ಆಗುತ್ತೆ, ಇನ್ನೊಂದ್ ಕಡೆ ರೇರ್ ಫ್ಯಾಕ್ಷನ್ ಆಗುತ್ತೆ. ಕಂಪ್ರೆಷನ್ ಇಂದ ಕಂಪ್ರೆಸ್ ಆಗೋದು, ರೇರ್ ಫ್ಯಾಕ್ಷನ್ ಅಂದ್ರೆ ಎಕ್ಸ್ಪ್ಯಾಂಡ್ ಆಗೋದು. ಹಿಂಗ್ ಹೋಗ್ತಾ ಇರುತ್ತೆ. ಹಿಂಗ್ ಹೋಗ್ತಾ ಇರ್ಬೇಕಂದ್ರೆ ಹಿಂಗ್ ಹೋಗುತ್ತಲ್ಲ. ಸೊ ಎರಡು ಪ್ರಾಪರ್ಟಿ ಮ್ಯಾಟ್ರ್ ಆಗುತ್ತೆ. ಒಂದು ಡೆನ್ಸಿಟಿ, ಇನ್ನೊಂದು ಎಲಾಸ್ಟಿಸಿಟಿ. ಡೆನ್ಸಿಟಿ ಇದ್ದಷ್ಟು ಈಸಿಯಾಗಿ ಮಾಲಿಕ್ಯೂಲ್ಸು ಹತ್ರ ಇರುತ್ತೆ, ಆಗ ಈ ಮೂವ್ಮೆಂಟ್ ಇದೆಲ್ಲ ಇದು ಫಾಸ್ಟ್ ಆಗುತ್ತೆ. ಅಂಡ್ ಎಲಾಸ್ಟಿಸಿಟಿ ಇದ್ದಷ್ಟು ಈಸಿಯಾಗಿ ಕಂಪ್ರೆಸಿಬಿಲಿಟಿ ಮತ್ತೆ ರೇರ್ಫ್ಯಾಕ್ಟಬಿಲಿಟಿ ಆಗುತ್ತೆ. ಕಂಪ್ರೆಷನ್ ಆಗಲಿ ಎಕ್ಸ್ಪಾನ್ಷನ್ ಆಗಲಿ ಈಸಿಯಾಗಿ ಆಗುತ್ತೆ. ಸೊ ಯಾವ ಮೀಡಿಯಮ್ ಡೆನ್ಸಿಟಿ ಜಾಸ್ತಿ ಇದ್ದು ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತೆ, ಅದರಲ್ಲಿ ಸೌಂಡ್ ಫಾಸ್ಟ್ ಆಗಿ ಹೋಗುತ್ತೆ. ಯಾವ್ದ್ರಲ್ಲಿ ಡೆನ್ಸಿಟಿ ಮತ್ತೆ ಎಲಾಸ್ಟಿಸಿಟಿ ಕಮ್ಮಿ ಇರುತ್ತೆ, ಆ ಮೀಡಿಯಂ ಅಲ್ಲಿ ಸೌಂಡ್ ಸ್ಲೋ ಆಗಿ ಹೋಗುತ್ತೆ. ಸೊ ಇದನ್ನ ತಿಳ್ಕೊಂಡು ವಿಲ್ ಅಪ್ರೋಚ್ ನಾವು. ಓಕೆ, ಡೆನ್ಸಿಟಿ ಬಗ್ಗೆ ಏರ್, ವಾಟರ್, ಐರನ್ ಅಲ್ಲಿ ಯಾವ್ದು ಮೋರ್ ಡೆನ್ಸರ್? ಆಬ್ವಿಯಸ್ಲಿ ಐರನ್. ಅದಾದ್ಮೇಲೆ ವಾಟರ್, ಅದಾದ್ಮೇಲೆ ಏರ್ ಅಲ್ಲ. ಎಲಾಸ್ಟಿಸಿಟಿ ಕೂಡ ಹೀಗೇನೆ. ಸೊ ಅಸೆಂಡಿಂಗ್ ಆರ್ಡರ್ ಇಂದ ಅಂತ ಬಂದಾಗ ನಾವು ಸ್ಮಾಲೆಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು, ABC. ಗೊತ್ತಾಯ್ತಲ್ಲ? ಸೌಂಡ್ಗೆ ಯಾವಾಗ್ಲೂ ಅಂತ ತಿಳ್ಕೊಳ್ಳಿ, ದ ಥಿಕ್ಕರ್ ದ ಮೀಡಿಯಂ ದ ಮೋರ್ ಎಲಾಸ್ಟಿಸಿಟಿ ಗೊತ್ತಾಗಲ್ಲ, ಬಟ್ ಒಂದು ಈಸಿಯಾಗಿ ಡೆನ್ಸಿಟಿ ಮೇಲೆ ಕಂಪೇರ್ ಮಾಡ್ಕೊಂಡು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ two long parallel conductors, okay, in the same direction, then the conductors are repel each other, attract each other, become inclined to each other, neither repel nor attract each other. So ಇದ್ರ ಬಗ್ಗೆ ಏನು ನೋಡ್ಬೇಕು ಅಂದ್ರೆ, current is flowing in two long parallel conductors in the same direction, then the conductors repel, attract, become inclined, neither repel nor attract. ಏನಾಗುತ್ತೆ ಅಂದ್ರೆ, ಹಿಂಗೆ ಕರೆಂಟ್ ಹೋಗ್ತಾ ಇರ್ಬೇಕಾದ್ರೆ ಸುತ್ತಮುತ್ತ ಹಿಂಗೆ ಲೆಟರ್ಸ್ ಹಿಂಗೆ ಕರೆಂಟ್ ಹೋಗ್ತಾ ಇದ್ರೆ ಅದ್ರ ಸುತ್ತಮುತ್ತ ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ ಹಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ, ನಾವೇನ್ ಮಾಡ್ತೀವಿ, ಎವ್ರಿಥಿಂಗ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ವೆನ್ ಯು ಗಿವ್ ಅ ಪರ್ಟಿಕ್ಯುಲರ್ ಥಿಂಗ್ ಎಲೆಕ್ಟ್ರಿಕ್ ಪ್ರಾಪರ್ಟಿ ಅಲ್ಲ, ಇಟ್ ವಿಲ್ ಆಲ್ಸೋ ಗಿವ್ ರೈಸ್ ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ನೀವು ಕರೆಂಟ್ ಹಿಂಗ್ ಪಾಸ್ ಮಾಡಿದ್ರೆ ಸುತ್ತಮುತ್ತ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೂಡ ಡೆವಲಪ್ ಆಗುತ್ತೆ. ಸಿಮಿಲರ್ಲಿ ಇದೇ ತರ ಎರಡು ಡೈರೆಕ್ಷನ್ ಕೊಟ್ಟಾಗ ಹಿಂಗ್ ನೋಡೋಣ, ಹಿಂಗೆ ಡೆವಲಪ್ ಆಗುತ್ತೆ ಅಲ್ವಾ? ಹಿಂಗ್ ಡೆವಲಪ್ ಆದಾಗ ಏನಾಗುತ್ತೆ ಅಂದ್ರೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ಸಲ್ ಔಟ್ ಆಗುತ್ತೆ.
ಕ್ಯಾನ್ಸಲ್ ಔಟ್ ಆಗಿ ಇಲ್ಲಿ ವೀಕ್ ಫೀಲ್ಡ್ ಡೆವಲಪ್ ಆಗುತ್ತೆ ಅಂಡ್ ಇಲ್ಲಿ ಯಾರು ಅಡ್ಡಿ ಇಲ್ಲ, ಸೊ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಡೆವಲಪ್ ಆಗುತ್ತೆ ಹೊರಗಡೆ. ಗೊತ್ತಾಯ್ತಲ್ಲ? ಬೇಕಾದ್ರೆ ಇನ್ನೊಂದ್ಸತಿ ಬರಿತೀನಿ. ಅಂಡ್ ಇವೆಲ್ಲ ಗೊತ್ತಾ, ನಿಮ್ಗೆ ಅಷ್ಟು ಯೂಸ್ ಆಗಲ್ಲ, ಬಟ್ ಅಗೇನ್ ಅವ್ರ ಕ್ವಶನ್ ಕೇಳಿದಾರೆ ಅಂತ ಓದ್ಬೇಕಷ್ಟೇ. ಕರೆಂಟ್ ಈ ಡೈರೆಕ್ಷನ್ ಇದ್ರೆ ಹಿಂಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಏನಾಗುತ್ತೆ ಅಂದ್ರೆ ಇಲ್ಲಿ ಎರಡು ಆಪೋಸಿಟ್ ಡೈರೆಕ್ಷನ್ ಇದೆ. ಇಲ್ಲಿ ಇನ್ನರ್ ಪಾರ್ಟ್ ಆಫ್ ಇಟ್ ಇಲ್ಲಿದೆಯಲ್ಲ, ಇದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಇಲ್ಲಿ ರಿಸಲ್ಟೆಂಟ್ ವೀಕ್ ಫೀಲ್ಡ್ ಡೆವಲಪ್ ಆಗುತ್ತೆ ಅಂಡ್ ಇಲ್ಲಿ ಯಾವುದೂ ಇಲ್ಲ. ಸೊ ಇಲ್ಲಿ ರಿಸಲ್ಟೆಂಟ್ ಇಲ್ಲಿ ಬಂದ್ಬಿಟ್ಟು ಸ್ಟ್ರಾಂಗ್ ಫೀಲ್ಡ್ ಡೆವಲಪ್ ಆಗುತ್ತೆ. ಸೇಮ್ ಇಲ್ಲಿ ಇಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗುತ್ತೆ. ಈಗ ಇಲ್ಲಿ ವೀಕು ಎರಡು ಸ್ಟ್ರಾಂಗು ಡೈರೆಕ್ಷನ್ ಪುಷ್ ಮಾಡ್ತಾ ಇದೆಯಲ್ಲ ನೋಡಿ, ಹಿಂಗೆ ಪುಷ್ ಮಾಡ್ತಾ ಇದೆಯಲ್ಲ, ಆಗೇನಾಗುತ್ತೆ ಸೆಂಟ್ರಲ್ಲಿ ವೀಕ್ ಆಗಿರೋದ್ರಿಂದ ಸೆಂಟ್ರಲ್ ಅಟ್ರಾಕ್ಷನ್ ಆಗುತ್ತೆ. ಅಂದ್ರೆ ಪುಷ್ ಮಾಡೋದ್ರಿಂದ ಇಲ್ಲೇನು ರೆಸಿಸ್ಟೆನ್ಸ್ ಇರೋದ್ರಿಂದ ಇಟ್ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಸೊ ಒಂದು ಏನಂದ್ರೆ ಸರ್ ಇದು ಗೊತ್ತಾಗಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ, ಬೇಕಾಗಿಲ್ಲ. ಈ ಕ್ವಶನ್ ಹೆಂಗೆ ಅಂದ್ರೆ ಬಂದ್ರೆ ಬರ್ಬೋದು, ಬಿಟ್ರೆ ಬಿಡ್ಬೋದು. ಒಂದಕ್ಕೋಸ್ಕರ ಇಡೀ ಕಾನ್ಸೆಪ್ಟ್ ಅರ್ಥ ಆಗಲ್ಲ ಅಂತ ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಒಂದು ಸಿಂಪಲ್ ಹೇಳ್ತೀನಿ, ಇಫ್ ಟೂ ಕಂಡಕ್ಟರ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಲ್ಲ, ದೇ ವಿಲ್ ಅಟ್ರಾಕ್ಟ್ ಟು ಈಚ್ ಅದರ್. ಅಂದ್ರೆ ಪ್ಯಾರಲಲ್, if two parallel conductors have what current in the same direction, they will attract each other. If these are two parallel conductors have different direction in terms of current alla, it will repel. ಇಷ್ಟು ಗೊತ್ತಿರಬೇಕು. ಸೇಮ್ ಅಂದ್ರೆ ACM ಡೈರೆಕ್ಷನ್ ಇದ್ರೆ ಕರೆಂಟ್ ಅದು ಅಟ್ರಾಕ್ಟ್, ಆಪೋಸಿಟ್ ಡೈರೆಕ್ಷನ್ ಇತ್ತು ಅಂದ್ರೆ ರಿಪೆಲ್. ಇಷ್ಟು ಗೊತ್ತಿರಿ. ಇದ್ರ ಮೇಲೆ ಇವರು ಕೇಳಲ್ಲ ಅಂಡ್ ಮಾಡೋಕ್ಕೂ ಆಗಲ್ಲ, ಲಿಮಿಟೇಷನ್ಸ್ ಇರುತ್ತಲ್ಲ. ದ ಇನ್ವೆಂಟರ್ ಆಫ್ ಎಕ್ಸ್ರೇ ಇಸ್ ಜೇಮ್ಸ್ ಹ್ಯಾರಿಸನ್, WV ರೆಂಟ್ಗನ್, C ವಿಲಿಯಂ ಹಂಟ್, D ಜೇಮ್ಸ್ ವ್ಯಾಟ್. ಗೊತ್ತಿರ್ಬೇಕಿದು ರೆಂಟ್ಗನ್ನು, ಒಂಥರ GK ತರ ಇದು. ಸೊ ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಜೇಮ್ಸ್ ಹ್ಯಾರಿಸನ್ ಈಸ್ ನೋನ್ ರೆಫ್ರಿಜರೇಷನ್ ಟೆಕ್, ಫ್ರಿಡ್ಜ್. ಅಂಡ್ ಜೇಮ್ಸ್ ವಾಟ್ ಬಂದ್ಬಿಟ್ಟು ಸ್ಟೀಮ್ ಇಂಜಿನ್. ಅಂಡ್ ವಿಲಿಯಂ ಹಂಟ್ ಅಷ್ಟೇನಿಲ್ಲ, ಬಟ್ ಜೇಮ್ಸ್ ಹ್ಯಾರಿಸನ್ ಜೇಮ್ಸ್ ವಾಟ್ ಬಗ್ಗೆ ತಿಳ್ಕೊತಾರೆ, ಸ್ಟೀಮ್ ಇಂಜಿನ್. ಜೇಮ್ಸ್ ಹ್ಯಾರಿಸನ್ ಬಂದ್ಬಿಟ್ಟು ರೆಫ್ರಿಜರೇಷನ್, ರೆಂಟ್ಗನ್ ಬಂದ್ಬಿಟ್ಟು ಎಕ್ಸ್ರೇ. 17. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಟು ಟ್ರ್ಯಾಕ್ ಸ್ಯಾಟಲೈಟ್ಸ್ ಇನ್ ಇಂಡಿಯಾ ಈಸ್ ಅಟ್ ಕೈಗಾ, ಶ್ರೀಹರಿಕೋಟ, ಹಾಸನ್, ಧಾರವಾಡ. ಸೊ ಇದು ಅಗೇನ್ ಗೊತ್ತಿರಬೇಕು, ಏನು ಮಾಡೋಕ್ಕಾಗಲ್ಲ. ಕೈಗಾರಿಕೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಶ್ರೀಹರಿಕೋಟದಲ್ಲಿದೆ ಸತೀಶ್ ಧವನ್ ರಿಸರ್ಚ್ ಸೆಂಟರ್. ಬಂದಿತ್ತಲ್ಲ ಈಗ ತಾನೆ, ನಾವು ಈಗ ಓದಿದ್ವಲ್ಲ IRLSS, ಅಲ್ಲೇ ಲಾಂಚ್ ಮಾಡಿದ್ದು ಸತೀಶ್ ಧವನ್ ಅಂತ ಹಾಕಿರ್ತೀನಿ. ಹಾಸನಲ್ಲಿ ಇದೆ ಇದು. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಅವ್ರ ತಂದೆ ಇದರಲ್ಲಿ ಹಿ ವಾಸ್ ಆಪರೇಟಿಂಗ್ ಇಟ್. ಸೊ ಅವರು ರಿಟೈರ್ ಆಗಿದ್ರು, ದೇರ್ ವಾಸ್ ನೋ ಒನ್ ಟು ರಿಪ್ಲೇಸ್, ಹಿ ಹ್ಯಾಡ್ ಟು ಕಮ್ ಬ್ಯಾಕ್ ಆ್ಯಂಡ್ ವರ್ಕ್. ಸೊ ಐ ಆಲ್ಸೋ ನೋ ದಿಸ್ ಪರ್ಸನಲಿ. ಆ್ಯಂಡ್ ಧಾರವಾಡಲ್ಲಿ ಏನೂ ಇಲ್ಲ ಅಂದರೆ ರಿಲೇಟೆಡ್ ಟು ದಿಸ್. The next question, when wind blows at high velocity, rooftops are blown up because pressure outside is more than inside the roof, increases due to wind velocity, inside is more than outside the roof, is exerted by air from outside. ಈ ಚಂಡಮಾರುತ ಸೈಕ್ಲೋನ್ಸ್ ಎಲ್ಲ ಬಂದಾಗ ನಮ್ಮಲ್ಲಿ ಕಮ್ಮಿ, USA ಅಲ್ಲೆಲ್ಲ ಏನಾಗುತ್ತದೆ, ರೂಫೇ ಹೋಗುತ್ತೆ. ಯಾಕೆ ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಬರ್ನೌಲಿಸ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಗೊತ್ತಿಲ್ಲ ವಿ ಲರ್ನ್ ಫ್ರಮ್ ಕಾಮನ್ ಸೆನ್ಸ್. ಇಲ್ಲಿ ಮೇಲ್ಗಡೆ ಹೊರಗಡೆ ಜೋರಾಗಿ ಪ್ರೆಷರ್ ಬಂತು ಅಂದ್ರೆ ಗಾಳಿ ಆರಾಮಾಗಿ ಹೋಗ್ಬಿಡುತ್ತೆ. ಆರಾಮಾಗಿ ಹೋಗಿಲ್ಲ ಅಂದ್ರೂ ಪ್ರೆಷರ್ ಅಷ್ಟು ಬಿಲ್ಡಪ್ ಆಗಲ್ಲ. ಬಟ್ ಮನೆ ಒಳಗಡೆ ಏನಾಗುತ್ತೆ ಅಂದ್ರೆ ಜಾಗ ಕಮ್ಮಿ ಹೋಗಕ್ಕೆ. ಸೊ ಒಳಗಡೆ ಪ್ರೆಷರ್ ಇರುತ್ತಲ್ಲ, ಒಳಗಡೆ ಇನ್ಸೈಡ್ ಎಲ್ಲೂ ಜಾಗ ಇರಲ್ಲ, ಹೈ ಪ್ರೆಷರ್ ಬಿಲ್ಡ್ ಆಗುತ್ತೆ. ಹೊರಗಡೆ ಜಾಗ ಇದೆ ಮತ್ತೆ ಲೋ ಪ್ರೆಷರ್ ಬಿಲ್ಡ್ ಆಗುತ್ತೆ. ಅಂಡ್ ಗಾಳಿ ಯಾವಾಗಲೂ ಹೆಂಗ್ ಹೋಗುತ್ತೆ, ಪ್ರೆಷರ್ ಗ್ರೇಡಿಯಂಟ್ ಅಲ್ಲಿ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಹೋಗುತ್ತೆ. ಸೊ ಮನೆ ಒಳಗಿಂದ ಹೊರಗಡೆ ಗಾಳಿ ಹೋಗ್ಬೇಕು. ಆಗ ಏನ್ ಅಡ್ಡ ಇರುತ್ತೆ, ರೂಫ್ ಟಾಪ್ ಅಡ್ಡ ಇರುತ್ತೆ. ಸೊ ರೂಫ್ ಟಾಪ್ ಎಗರ್ಕೊಂಡು ಹೋಗುತ್ತೆ. ಸೊ ಆನ್ಸರ್ ಏನು, ಇನ್ಸೈಡ್ ಇಸ್ ದ ಪ್ರೆಷರ್ ಇನ್ಸೈಡ್ ಇಸ್ ಮೋರ್ ದನ್ ಔಟ್ಸೈಡ್ ದ ರೂಫ್. ದ ನೆಕ್ಸ್ಟ್ ಕ್ವಶನ್, ವೈಂಡಿಂಗ್ ಆಫ್ ಅ ವಾಚ್ ಇಸ್ ಆಕ್ಚುಲಿ ದ ಪ್ರಾಸೆಸ್ ಆಫ್ ಸ್ಟೋರಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ, ಪ್ರೆಷರ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ. ಏನಾಗುತ್ತೆ ವಾಚಲ್ಲಿ ಎಲ್ಲ ಸುತ್ಕೊಂಡು ಸ್ಪ್ರಿಂಗ್ ಅಲ್ಲಿ ಪವರ್ ಉಳ್ಕೊಳ್ಳುತ್ತೆ.
ಅಂದರೆ ಎನರ್ಜಿ ಉಳ್ಕೊಳ್ಳುತ್ತೆ. ಆ ಎನರ್ಜಿ ವಾಚಲ್ಲಿ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಸೊ ಎಲ್ಲೇ ಸ್ಪ್ರಿಂಗ್ ಇರಲಿ, ಆನ್ಸರ್ ಇಸ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಪೊಟೆನ್ಷಿಯಲ್ ಅಂದ್ರೆ ಏನು? ಇವನಲ್ಲಿ ಪೊಟೆನ್ಷಿಯಲ್ ಇದೆ ಅಂದರೆ ಇವನಲ್ಲಿ ಏನೋ ಒಂದಿದೆ, ಅದರಿಂದ ಇವನು ಸಾಧಿಸ್ತಾನೆ ಅಂತ ಒಂದಿರುತ್ತಲ್ಲ. ಸಿಮಿಲರ್ಲಿ ನಾವು ಸ್ಪ್ರಿಂಗ್ನ ಸುತ್ತಿ ಕಂಪ್ರೆಸ್ ಮಾಡಿ ಇಟ್ಟಾಗ ಅದರಲ್ಲಿ ಎನರ್ಜಿ ಉಳ್ಕೊಳ್ಳುತ್ತೆ. ಆ ಎನರ್ಜಿ ವಾಚಲ್ಲಿ ಏನಾಗುತ್ತೆ ಅಂದರೆ ಈ ಗಡಿಯಾರದ ಹ್ಯಾಂಡ್ಸ್ ಇರುತ್ತಲ್ಲ, ಅದನ್ನ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಸೊ ಸ್ಪ್ರಿಂಗ್ ಅಂತ ಎಲ್ಲ ಇದ್ರು it is always potential energy. A steel ball floats on mercury because mercury does not allow any metallic ball to sink in it. Mercury is also a metal in liquid form. The density of mercury is higher than that of steel. Steel ball can be made to float on any liquid by suitable adjustment. See, one ತಿಳ್ಕೊಳ್ಳಿ, it is very simple. Higher density ಕೆಳಗಿರುತ್ತೆ, lower density ಮೇಲಿರುತ್ತೆ. ಯಾವಾಗಲೂ ಯಾಕೆ ಫ್ಲೋಟ್ ಆಗುತ್ತೆ ಅಂದರೆ ವೆರಿ ಸಿಂಪಲ್, ಡೆನ್ಸಿಟಿ ಆಫ್ ಮರ್ಕ್ಯೂರಿ ಇಸ್ ಹೈಯರ್ ದನ್ ದಟ್ ಆಫ್ ಸ್ಟೀಲ್. ಈ ಪರ್ಟಿಕ್ಯುಲರ್ ಮೆಟಾಲಿಕ್ ಅಥವಾ ಲಿಕ್ವಿಡ್ ಫಾರ್ಮ್ ಆ ಥರ ಏನು ಇರಲ್ಲ. ಡೆನ್ಸಿಟಿ ಅನ್ನೋದು ವೆರಿ ಸಿಂಪಲ್ ಕಾನ್ಸೆಪ್ಟ್. ಹೈಯರ್ ಡೆನ್ಸಿಟಿ ಕೆಳಗಿರುತ್ತೆ, ಲೋವರ್ ಡೆನ್ಸಿಟಿ ಮೇಲಿರುತ್ತೆ. ದಟ್ ಈಸ್ ವೈ ಏನಾಗುತ್ತೆ, ವುಡ್ ಡೆನ್ಸಿಟಿ ಕಮ್ಮಿ ಇದೆ, ಅದಕ್ಕೆ ನೀರ್ ಮೇಲೆ ತೇಲುತ್ತೆ. ಬಟ್ ಯಾವಾಗ ನಾವು ಒಂದು ಹೋಲ್ಗೆ ಅವಕಾಶ ಕೊಡ್ತೀವಿ, ನೀರ್ ಮೇಲ್ ಬರುತ್ತೆ, ಡೆನ್ಸಿಟಿ ಚೇಂಜ್ ಆಗುತ್ತೆ, ದೆನ್ ಇಟ್ ವಿಲ್ ಫಾಲ್ ಡೌನ್. And moving to the last question of the today, the boiling point of water is always at 100 degrees Celsius, depends on atmospheric pressure, depends on the material of the container, depends on the relative humidity. What did we learn earlier? ಒಂದು ಕುಕ್ಕರಲ್ಲಿ ಏನಾಗಿರುತ್ತೆ, ಸರ್ಫೇಸ್ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ. ಐ ವಿಲ್ ಕಾಲ್ ಇಟ್ ಇಸ್ PYQ. ಏರ್ ಪ್ರೆಷರ್ ಇಂದ ಈಸಿಯಾಗಿ ಹೊರಗೋಗಲ್ಲ. ಸೊ ಏನ ಬಾಯ್ಲಿಂಗ್ ಪಾಯಿಂಟ್ ಅಂತಂದ್ರೆ ದ ಟೆಂಪರೇಚರ್ ಅಟ್ ವಿಚ್ H2O liquid turns it into gas ಅಲ್ವಾ? ಹಿಂಗಿರ್ಬೇಕಾದ್ರೆ ಏನಾಗುತ್ತೆ, ಪ್ರೆಷರ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಕಷ್ಟ ಆಗುತ್ತೆ ಏನು ಗ್ಯಾಸ್ ಫಾರ್ಮ್ಗೆ ಗ್ಯಾಸಿಯಸ್ ಫಾರ್ಮ್ ಕನ್ವರ್ಟ್ ಆಗುತ್ತೆ. ಸೊ ಏನಾಗುತ್ತೆ, ವೆದರ್ ಓಕೆ ಇಸ್ ಆಲ್ವೇಸ್ ಅಟ್ 100 ಡಿಗ್ರಿ ಸಿ ಅನಲೈಸ್ ಮಾಡೋಣ. ಇಲ್ಲ, ಪ್ರೆಷರ್ ಕುಕ್ಕರಲ್ಲಿ 120 ಡಿಗ್ರಿವರೆಗೂ ಹೋಗುತ್ತಲ್ವಾ. ಸೊ ನೋ, ಡಿಪೆಂಡ್ಸ್ ಆನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಹೌದು, ಡಿಪೆಂಡ್ಸ್ ಆನ್ ದ ಮಟೀರಿಯಲ್ ಆಫ್ ದ ಕಂಟೈನರ್. ನೋ, ಆಕ್ಚುಲಿ ಮ್ಯಾಟರ್ ಆಗೋದು ಪ್ರೆಷರ್ ಮೇಲೆ. ಡಿಪೆಂಡ್ಸ್ ಆನ್ ದ ರಿಲೇಟಿವ್ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಅಂದ್ರೆ ದ ಅಮೌಂಟ್ ಆಫ್ ಮಾಯ್ಶ್ಚರ್. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಬಟ್ ಏನು ಅಂತ ಹೇಳ್ತೀನಿ. ಸೊ ಆನ್ಸರ್ ಇಸ್ ಬಿ, ಪ್ರೆಷರ್. ಏನಾಗುತ್ತೆ ಅಂದ್ರೆ ಲೆಟಸ್ ಇದೊಂದು ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸರ್, ಇಲ್ಲಿ ಕೆಳಗಿದ್ದಷ್ಟು ಹಿಂಗಿದೆ ಯೋಚನೆ ಮಾಡೋಣ. ಒಂದು ಬೆಟ್ಟದ ಮೇಲೆ, ಇದು ಕೆಳಗೆ ಚೆನ್ನೈ ಬೆಂಗಳೂರು ನೋಡೋಣ. ಬೆಂಗಳೂರು ಬಂದ್ಬಿಟ್ಟು ಹಿಲ್ ಸ್ಟೇಷನ್ ಮೇಲಿದೆ, ಚೆನ್ನೈ ಸಿ ಲೆವೆಲ್ ಇದೆ. ಇಲ್ಲೇನಾಗುತ್ತೆ, ಇಷ್ಟು ಗಾಳಿದು ವೆಯ್ಟ್ ಇರುತ್ತೆ, ಅಟ್ಮಾಸ್ಫಿಯರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಬೆಂಗಳೂರಲ್ಲಿ ಇದ್ರ ಮೇಲೆ ಎಷ್ಟಿದೆ ಅಷ್ಟು ಮ್ಯಾಟ್ರ್ ಆಗುತ್ತೆ, ಇದು ಕೆಳಗಿರೋಂಥದ್ರ ಮೇಲೆ ಏನು ಮ್ಯಾಟ್ರ್ ಆಗಲ್ಲ. ಸೊ ಚೆನ್ನೈಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಜಾಸ್ತಿ ಇರುತ್ತೆ, ಬೆಂಗಳೂರಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಕಮ್ಮಿ ಇರುತ್ತೆ. ಅದ್ರ ತಕ್ಕಂಗೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ವೇರಿ ಆಗುತ್ತೆ. ಸೊ ದ ಅಮೌಂಟ್ ಆಫ್ ಹೀಟ್ ಅಲ್ಲ ಯು ನೀಡ್ in Chennai is more than the amount of heat you need in Bangalore to cook food. So by finishing this question, we have completed the class today, and thanks for watching. We'll again meet in the next class of physics. Thank you.